ಶಾಂತಿ 5 ಏಪ್ರಿಲ್ 2026. ಇದು 15/11/2009 ಅವ್ಯಕ್ತ ಬಾಪ್ ದಾದವ್ರ रिवाइज ಅವ್ಯಕ್ತ मुरली। स्वराज्य की रिजल्ट चेक करके स्वयं को चेंज करो और अखंड राज्य के अधिकारी बन। ಸ್ವರಾಜ್ಯದ ರಿಸಲ್ಟ್ ಅನ್ನು ಚೆಕ್ ಮಾಡಿಕೊಂಡು ಸ್ವಯಂ ಅನ್ನು ಚೇಂಜ್ ಮಾಡ್ಕೊಳ್ಳಿ ಹಾಗೂ ಅಖಂಡ ರಾಜ್ಯ ಅಧಿಕಾರಿಗಳಾಗಿ। आज दिलाराम बाप अपने राज दुलारे बच्चों से मिलने आए हैं। दुलारे क्यों है? जानते हो कि आप हर एक बच्चा 3 तख्त के मालिक। ಇವತ್ತು ಹೃದಯರಾಮ ತಂದೆ ತನ್ನ ಅತಿ ಪ್ರೀತಿಯ ಮಕ್ಕಳ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ। ಅತಿ ಪ್ರಿಯರು ಯಾಕೆ? ಈ ಮಕ್ಕಳಿಗೆ ಗೊತ್ತಿದೆ, ನೀವು ಪ್ರತಿಯೊಂದು ಮಕ್ಕಳು 3 ಸಿಂಹಾಸನಕ್ಕೆ ಮಾಲೀಕರು। ಗೊತ್ತಿದೆ ಅಲ್ಲ, 3 ಸಿಂಹಾಸನಕ್ಕೆ ಮಾಲೀಕರು ನಾವು। एक स्वराज्य का तख्त, दूसरा है बाप दादा के दिल का तख्त और तीसरा है भविष्य का तख्त। ಮೊದಲನೇದು ಸ್ವರಾಜ್ಯ ಸಿಂಹಾಸನ, ಎರಡನೇದು ಬಾಪ್ ದಾದವರ ಹೃದಯ ಸಿಂಹಾಸನ, ಮೂರನೇದು ಭವಿಷ್ಯ ರಾಜ್ಯ ಸಿಂಹಾಸನ। तीनों तख्त के अधिकारी, ಈ 3 ಸಿಂಹಾಸನಕ್ಕೆ ಅಧಿಕಾರಿಗಳು। अपने भविष्य तख्त का भी यहाँ ही अभ्यास कर रहे हो। ನಿಮ್ಮ ಭವಿಷ್ಯ ಸಿಂಹಾಸನಕ್ಕೂ ಅಧಿಕಾರಿ ಆಗ್ಲಿಕ್ಕೆ ಇಲ್ಲೇ ಅಭ್ಯಾಸ ಮಾಡ್ತಾ ಇದ್ದೀರಿ। ಯಾಕೆಂದ್ರೆ ಸ್ವರಾಜ್ಯ ಸಿಂಹಾಸನದಲ್ಲಿ ಕುತ್ಕೊಳ್ಳೋ ಅಭ್ಯಾಸದ ಆಧಾರದ ಮೇಲೆ ಭವಿಷ್ಯ ಸಿಂಹಾಸನ ಸಿಗುತ್ತೆ। भविष्य की तैयारी व पुरुषार्थ अभी ही कर रहे हो, क्योंकि आपका पुरुषार्थ भविष्य के राज्य का अधिकारी बनाता है। ಈ ಸಮಯದಲ್ಲಿ ತನ್ನ ರಾಜ್ಯ ಭಾಗ್ಯದ ಸಂಸ್ಕಾರವನ್ನು ಧಾರಣೆ ಮಾಡ್ಕೊಳ್ತಾ ಇದ್ದೀರಿ। ಏಕೆಂದ್ರೆ ಈಗಿನ ಪುರುಷಾರ್ಥ ಭವಿಷ್ಯ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತೆ। तो चेक करो कि इस समय अपना पुरुषार्थ यथार्थ है। ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ, ಈಗಿನ ಸಮಯದ ನನ್ನ ಪುರುಷಾರ್ಥ ಯಥಾರ್ಥವಾಗಿದೆಯಾ। जैसे भविष्य में एक राज्य होगा तो अभी चेक करो हमारा एक राज्य मन में चलता है। ಈಗ ಭವಿಷ್ಯದ ರಾಜ್ಯದಲ್ಲಿ ಒಂದು ರಾಜ್ಯ ಇರುತ್ತೆ ಅಂತ ಹೇಳ್ತೀರಿ, ಹಾಗಾದ್ರೆ ಈಗ ಚೆಕ್ ಮಾಡ್ಕೊಳ್ಳಿ, ನಂದು ಒಂದು ರಾಜ್ಯ ಇದೆಯಾ। ಏಕ್ ರಾಜ್ಯ ಮನ್ ಮೇ ಚಲ್ತಾ ಹೈ, ಒಂದು ರಾಜ್ಯ ನಡೀತಾ ನನ್ನ ಮನಸ್ಸಲ್ಲಿ। ಪುರುಷಾರ್ಥ ಮೇ ಏಕ್ ರಾಜ್ಯ ಹೇ, ನನ್ನ ಪುರುಷಾರ್ಥದಲ್ಲಿ ಒಂದು ರಾಜ್ಯ ಇದೆಯಾ। ಅಥವಾ ಮಾಯೆಯ ರಾಜ್ಯದ ವಿಘ್ನ ಬೀಳುತ್ತಾ, ಮಾಯೆ ವಿಘ್ನ ಹಾಕುತ್ತಾ। ಏಕ್ ರಾಜ್ಯ ಕೆ ಬಜಾಯ್ ಮಾಯಾ ಕಾ ಪ್ರಭಾವ ತೋ ನಹಿ ಪಡ್ತಾ, ಒಂದು ರಾಜ್ಯದ ಬದಲಾಗಿ ಮಾಯೆಯ ಪ್ರಭಾವ ಆಗೋದಿಲ್ಲ ತಾನೆ। दो राज्य तो नहीं होते हैं, भविष्य की विशेषता है ही एक राज्य की, ಎರಡು ರಾಜ್ಯ ಅಂತ ಇರೋದಿಲ್ಲ, ಭವಿಷ್ಯದ ವಿಶೇಷತೆನೇ ಒಂದು ರಾಜ್ಯದ್ದು। तो अभी का अभ्यास भविष्य में चलता है, ಈಗ ಒಂದು ರಾಜ್ಯ ಮಾಡೋ ಪುರುಷಾರ್ಥ ಏನಿದೆ, ಅಭ್ಯಾಸ ಏನಿದೆ, ಅದೇ ಭವಿಷ್ಯದಲ್ಲಿ ನಡೆಯುತ್ತೆ। तो चेक करो अभी स्वराज्य है, ಈಗ ಒಂದು ರಾಜ್ಯ ಅಂದ್ರೆ ಒಂದು ಸ್ವರಾಜ್ಯ ಇದೆಯಾ, ನನ್ನ ಆತ್ಮ ರಾಜನ ರಾಜ್ಯ ಇದೆಯಾ, ಪುರುಷಾರ್ಥದಲ್ಲಿ ಮನಸ್ಸಲ್ಲಿ ಎಲ್ಲದರಲ್ಲೂ। स्वराज्य में कहा माया दखल तो नहीं करती है, दो राज्य तो नहीं है। ಸ್ವರಾಜ್ಯದಲ್ಲಿ ಎಲ್ಲೂ ಮಾಯೆ ನಿಮ್ಮನ್ನ ಬೀಳ್ಸೋದಿಲ್ವಾ, ಎರಡು ರಾಜ್ಯ ಅಂತೂ ನಡೆಯೋದಿಲ್ವಾ, ಅಂದ್ರೆ ದಬ್ಬಾಳಿಕೆ ಮಾಡೋದಿಲ್ವಾ ಮಾಯೆ। अगर दो राज्य चलता तो एक राज्य के संस्कार कब बरेंगे। ನಿಮ್ದು ರಾಜ್ಯ ನಡೀತೆ, ಮಧ್ಯದಲ್ಲಿ ಮಾಯೇನು ರಾಜ್ಯ ಮಾಡುತ್ತೆ ಅಂದ್ರೆ ನಾವೇ ಹೇಳ್ತಾರೆ, ಎರಡು ರಾಜ್ಯ ಇವಾಗ ನಡೀತೆ ಅಂದ್ರೆ ಒಂದು ರಾಜ್ಯದ ಸಂಸ್ಕಾರನ ಯಾವಾಗ ತುಂಬಿಕೊಳ್ತೀರಿ। ಭವಿಷ್ಯ ಕಿ ವಿಶೇಷತಾ ಹೇ ಹಿ ಏಕ್ ರಾಜ್ಯ और एक ಧರ್ಮ, ಭವಿಷ್ಯದ ವಿಶೇಷತೆನೇ ಒಂದು ರಾಜ್ಯ ಹಾಗೂ ಒಂದು ಧರ್ಮ। ಧರ್ಮ ಯಾವುದು? ನಿಮ್ಮ ವಿಶೇಷ ಧಾರಣೆ ಯಾವುದು? ವಿಶೇಷ ಧಾರಣೆ ಧರ್ಮ ಅಂದ್ರೆ
ಸಂಪೂರ್ಣ ಪವಿತ್ರತೆ. ಚೆಕ್ ಮಾಡ್ಕೊಳ್ಳಿ, ನಂದು ಒಂದು ಧರ್ಮ ಇದೆಯಾ, ಅಂದ್ರೆ ಒಂದು ಪವಿತ್ರತೆಯ धारणे ಇದೆಯಾ. बीच में दूसरा धर्म अपवित्रता का दखल तो नहीं देता है. ಮಧ್ಯದಲ್ಲಿ ಇನ್ನೊಂದು ಧರ್ಮ ಮತ್ತೊಂದು ಅಪವಿತ್ರತೆಯ ಧರ್ಮ ಅಂತೂ ಮಿಕ್ಸ್ ಆಗೋದಿಲ್ಲ ತಾನೆ. साथ में ये भी चेक करो, लॉ एंड ऑर्डर एक का है या माया भी बीच में दखल करती है. ಜೊತೆಗೆ ಇದನ್ನು ಚೆಕ್ ಮಾಡ್ಕೊಳ್ಳಿ, ಲಾ ಅಂಡ್ ಆರ್ಡರ್ ಒಬ್ರದೇ ನಡೆಯುತ್ತೋ ಅಥವಾ ಮಾಯೆದು ಮಿಕ್ಸ್ ಆಗುತ್ತೋ. ಒಂದು ರಾಜ್ಯ ನಿರ್ವಿಘ್ನವಾಗಿ ನಡೀತಾ ಇದೆಯಾ. और बात राज्य में सदा सुख और शांति ನ್ಯಾಚುರಲ್ रहती है. ಮತ್ತೆ ನಮ್ಮ ರಾಜ್ಯ ಹೇಗಿರುತ್ತೆ, ಸತ್ಯಯುಗದಲ್ಲಿ ಸದಾ ಸುಖ ಶಾಂತಿ ನ್ಯಾಚುರಲ್ ಆಗಿರುತ್ತೆ. तो अभी देखो अपने राज्य में सदा सुख शांति है. ಇವಾಗ ಚೆಕ್ ಮಾಡ್ಕೊಳ್ಳಿ, ನನ್ನ ಈ ಸ್ವರಾಜ್ಯದಲ್ಲಿ ಸದಾ ಸುಖ ಶಾಂತಿ ಇದೆಯಾ. कोई दखल तो नहीं होता. स्वराज्य में माया अपना दखल देकर ಅಶಾಂತಿ तो नहीं फैलाती है. ಮಾಯೆ ತನ್ನ ರಾಜ್ಯ ಮಿಕ್ಸ್ ಮಾಡೋದಿಲ್ವಾ. ಸ್ವರಾಜ್ಯದಲ್ಲಿ ಮಾಯೆ ತಂದು ಮಿಕ್ಸ್ ಮಾಡಿ ಅಶಾಂತಿಯನ್ನ ಹರಡೋದಿಲ್ವಾ. स्वराज्य में कोई साल्वेशन कोई प्रशंसा का प्रभाव तो माया नहीं डालती है. ನಿಮ್ಮ ಈ ಸ್ವರಾಜ್ಯದಲ್ಲಿ ಸಾಲ್ವೇಷನ್ನು, ಪ್ರಶಂಸೆ, ಮಹಿಮೆ ಇದರ ಪ್ರಭಾವ ಮಾಯೆ ನಿಮ್ಮೇಲೆ ಹಾಕೋದಿಲ್ವಾ. ಸದಾ ಸುಖ ಶಾಂತಿ ಆನಂದ ಪ್ರೇಮ ಅತೀಂದ್ರಿಯ ಸುಖ ನನ್ನ ಹತ್ರ ಕಾಯಂ ಆಗಿದೆಯಾ. क्योंकि जानते हो ಭವಿಷ್ಯ ರಾಜ್ಯ में सर्व ಪ್ರಾಪ್ತಿ है ಸಂಪನ್ನತಾ है. ಏಕೆಂದ್ರೆ ನಿಮಗೆ ಗೊತ್ತಿದೆ ಭವಿಷ್ಯದ ರಾಜ್ಯದಲ್ಲಿ ಸರ್ವ ಪ್ರಾಪ್ತಿಗಳಿದೆ, ಸಂಪನ್ನತೆ ಇದೆ. ಆ ಕಾರಣ ಅಲ್ಲಿ ಸಂತುಷ್ಟತೆ ಇದೆ. तो अभी भी स्वराज्य संपन्न रहता है कि कोई कमी रहती है. ಈಗಲೇ ಈ ಸ್ವರಾಜ್ಯದಲ್ಲಿ ನಾವೇ ಹೇಳ್ತಾರೆ ಸಂಪನ್ನತೆ ಇರುತ್ತೋ ಅಥವಾ ಏನಾದ್ರೂ ಕೊರತೆ ಇರುತ್ತಾ ಈಗ. क्योंकि अभी के पुरुषार्थ में अगर कमी रह गई तो ಭವಿಷ್ಯ ಅಖಂಡ ರಾಜ್ಯಕ್ಕೆ ಅಧಿಕಾರಿ कैसे बनेंगे. ಈಗ ನಿಮ್ಮ ಪುರುಷಾರ್ಥದಲ್ಲಿ ಏನಾದ್ರೂ ಕಡಿಮೆ ಉಳ್ಕೊಂಡ್ರೆ ಭವಿಷ್ಯ ಅಖಂಡ ರಾಜ್ಯದ ಅಧಿಕಾರಿ ಹೇಗಾಗ್ತೀರಿ. ಎಲ್ಲವೂ ಆಧಾರಿತವಾಗಿದೆ ಈಗಿನ ಪುರುಷಾರ್ಥದ ಆಧಾರದ ಮೇಲೆ. अभी की कोई भी कमी भविष्य के संपूर्ण राज्य के अधिकारी नहीं बन सकते हैं. ಈಗ ನಿಮ್ಮಲ್ಲಿ ಯಾವುದೇ ಕಡಿಮೆ ಬಲಹೀನತೆ ಇದ್ರೆ ಭವಿಷ್ಯದ ಸಂಪೂರ್ಣ ರಾಜ್ಯ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಾಲದ ಸ್ವರಾಜ್ಯದ ಅಭ್ಯಾಸನೇ ಭವಿಷ್ಯ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡುತ್ತೆ. तो अपनी चेकिंग सदा रहे, क्योंकि अभी अगर बहुत काल का पुरुषार्थ नहीं होगा प्रारब्ध भी कम मिलती है. इसलिए बाप दादा समय प्रति समय अटेंशन खींचवा रहे हैं कि इसके लिए अभी अपने को संपन्न और संपूर्ण बनाओ. ನಾವೇ ಹೇಳ್ತಾರೆ ನಿಮ್ಮನ್ನ ಚೆಕಿಂಗ್ ಸದಾ ಇರ್ಲಿ, ನಿಮ್ ಬಗ್ಗೆ ನಿಮ್ಗೆ ಈ ಚೆಕಿಂಗ್ ಇರ್ಲಿ. ಯಾಕೆಂದ್ರೆ ಈಗ ನೀವು ಬಹಳ ಕಾಲದ ಪುರುಷಾರ್ಥ ಮಾಡ್ಲಿಲ್ಲ ಅಂದ್ರೆ ಪ್ರಾರಬ್ಧನೂ ಕಡಿಮೆ ಆಗುತ್ತೆ. ಆದ್ದರಿಂದ ಬಾಪ್ದಾದ ಸಮಯ ಪ್ರತಿ ಸಮಯ ಅಟೆನ್ಷನ್ ತರಿಸ್ತಾನೆ ಇರ್ತಾರೆ. ಆದ್ದರಿಂದ ಈಗ ನಿಮ್ಮ ಸಂಪನ್ನ ಹಾಗೂ ಸಂಪೂರ್ಣ ಸ್ಥಿತಿಯನ್ನ ಮಾಡ್ಕೊಳ್ಳಿ. अगर अभी बीच बीच में कह देते कि पुरुषार्थ चल रहा है लेकिन पुरुषार्थ के बीच में तो नहीं आता है. ಬಾವೆ ಹೇಳ್ತೀರಿ ಈಗ ಮಧ್ಯ ಮಧ್ಯದಲ್ಲಿ ಪುರುಷಾರ್ಥ ನಡೀತಾ ಇದೆ ಅಂತ ಹೇಳ್ತೀರಿ, ಅದ್ರ ಜೊತೆಗೆ ಏನ್ ಹೇಳ್ತೀರಿ. ತೋ ಅಂದ್ರೆ ದೇಖೇಂಗೆ ಸೋಚೆಂಗೆ, ನೋಡ್ತೀನಿ ಮಾಡ್ತೀನಿ, ಇದೆಲ್ಲ ಭವಿಷ್ಯವಾಣಿಗಳು ಬರೋದಿಲ್ಲ ತಾನೆ. ये तो हो जाएगा, ये तो कर लेंगे, ये संस्कार अविनाशी 21 जन्म का अखंड राज्य का अधिकारी नहीं बनाएगा. ಇದು ಆಗ್ಬಿಡುತ್ತೆ, ಇದು ಮಾಡ್ಬಿಡ್ತೀನಿ, ಇದು ಹಿಂಗಾಗ್ಬಿಡುತ್ತೆ, ಎಲ್ಲ ಭವಿಷ್ಯ ಮಾಡ್ತೀನಿ ನೋಡ್ತೀನಿ ಮಾಡ್ಬಿಡ್ತೀನಿ. ಈ ಸಂಸ್ಕಾರ ಅವಿನಾಶಿ 21 ಜನ್ಮದ ಅಖಂಡ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡೋದಿಲ್ಲ. ಬಾಪ್ ದಾದಾ ಸದಾ के लिए अटेंशन दिला रहा है. ಬಾಪ್ ದಾದವರು
ಸದಾ ಕಾಲಕ್ಕೆ ಅಟೆನ್ಷನ್ ತರಿಸ್ತಾ ಇದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಅಗರ್ ಕೋಯಿ ಭಿ ವಿಘನ್ ಆತಾ ಹೈ, ತುಫಾನ್ ಆತಾ ಹೈ, ತೂಫಾನ್ ತೋಫಾ ಬನ್ ಜಾತಾ ಹೈ. ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಯಾವುದೇ ಬಿರುಗಾಳಿ ಬರುತ್ತೆ, ಎಂತಹದೇ ಬಿರುಗಾಳಿ, ನಿಮಗೆ ಬಿರುಗಾಳಿನೂ ಗಿಫ್ಟ್ ಆಗ್ಬಿಡುತ್ತಾ? ತೂಫಾನ್ ತೂಫಾನ್ ನಹಿ ಲೇಕಿನ್ ತೋಫಾ ಬನ್ ಜಾಯ್. ಮಾಯೆ ಬಿರುಗಾಳಿ ಯಾವ ತರ ಆದ್ರೂ ಬರ್ಲಿ, ಆದ್ರೆ ಅದು ನಿಮಗೆ ಅನುಭವ ಆಗ್ಬೇಕು, ಉಡುಗೊರೆ ಅಂತ ಹೇಳಿ. कोई भी माया का वार होता, अनुभव कराती है माया, तो वो अनुभव भी ऐसे अनुभव हो हमको ये अनुभव की सीढ़ी आगे बढ़ाती है. ಯಾವುದೇ ಪ್ರಕಾರದ ಮಾಯೆ ವಾರ್ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಅನುಭವ ಮಾಡಿಸುತ್ತೆ ಮಾಯೆ. ಆದ್ರೆ ನಿಮ್ಗೆ ಈ ತರ ಅನುಭವಕ್ಕೆ ಬರ್ಬೇಕು. ಈ ಅನುಭವ ನನ್ನ ಜೀವನದ ಮೇಲೆ ತಗೊಂಡು ಹೋಗೋ ಮೆಟ್ಲುಗಳು, ಇದು ಸ್ಟೆಪ್ಸ್ ಅಂತ ನಿಮ್ಗೆ ಅನುಭವ ಬರ್ಬೇಕು. इसके लिए बाप दादा कहते हैं सदा अपना चार्ट आपे ही ಚೆಕ್ करो. ಅದಕ್ಕೋಸ್ಕರ ಬಾಪ್ ದಾದವ್ರು ಹೇಳ್ತಾರೆ, ನಿಮ್ಮ ಚಾರ್ಟ್ ಅನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. जितना अपना चार्ट ಚೆಕ್ करेंगे उतना ಚೆಕ್ करके ಚೇಂಜ್ करेंगे. ನಿಮ್ ಚಾರ್ಟ್ ಅನ್ನ ನೀವೇ ಚೆಕ್ ಮಾಡ್ಕೊಂಡಿದ್ದಾದ್ರೆ ಎಷ್ಟು ಚೆಕ್ ಮಾಡ್ಕೊಳ್ತಿರೋ ಅಷ್ಟು ನಿಮ್ಮನ್ನ ನೀವೇ ಚೇಂಜ್ ಮಾಡ್ಕೋತೀರಿ. तो हर एक अपने चार्ट को ಚೆಕ್ करते हो. ಪ್ರತಿಯೊಬ್ರು ನಿಮ್ಮ ಚಾರ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ತಿರ್ತಾನೆ. ಜೋ ರೋಸ್ ಕರ್ತಾ ಹೇ ವಾ ಹಾತ್ ಉಠಾ. ಯಾರು ಪ್ರತಿನಿತ್ಯ ನಿಮ್ಮ ಚಾರ್ಟ್ ಅನ್ನ ಚೆಕ್ ಮಾಡ್ಕೊಳ್ತೀರಿ ಅವ್ರ ಕೈ ಎತ್ತಿ. ಯಾರು ಪ್ರತಿನಿತ್ಯ ಮಾಡ್ತೀರಿ, ಕೆಲವೊಮ್ಮೆ ಮಾಡೋರಲ್ಲ, ಪ್ರತಿನಿತ್ಯ ಚಾರ್ಟ್ ಚೆಕ್ ಮಾಡ್ಕೊಳ್ಳಿ ಹಾಗೂ ಚೇಂಜ್ ಮಾಡ್ಕೊಳ್ಳಿ. ಏಕೆಂದ್ರೆ ಸಮಯ ಕಾ ಇಶಾರಾ ಬಾಪ್ ದಾದಾನೆ ಕಾಫಿ ಸಮಯ ಸೆ ದಿಯಾ ಹೈ. ಸಮಯದ ಸೂಚನೆ, ಎಚ್ಚರಿಕೆಯನ್ನ ಬಾಪ್ ದಾದವರು ಬಹಳ ಸಮಯದಿಂದ ಕೊಡ್ತಾ ಇದ್ದಾರೆ. ಸಮಯ ಕೋ ದೇಖ್ ಭಿ ರಹೆ ಹೋ, ಮನುಷ್ಯೋಂ ಕೆ ಮನ್ ಮೇ ಚಿಂತಾ ಬಡ್ ರಹಿ ಹೈ. ಸಮಯವನ್ನ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ತಾನೂ ಇದ್ದೀರಿ. ಮನುಷ್ಯನ ಮನಸ್ಸಲ್ಲಿ ದಿನ ಪ್ರತಿದಿನ ಚಿಂತೆನೂ ಹೆಚ್ಚುತ್ತಾ ಇದೆ. और आपके मन में चिंता नहीं लेकिन प्रभु चिंतन है. ಆದ್ರೆ ನಿಮ್ಮ ಮನಸ್ಸಲ್ಲಿ ಚಿಂತೆ ಇಲ್ಲ, ಪ್ರಭು ಚಿಂತನೆ ಇದೆ. प्रभु चिंतन होने कारण आप सदा जानते हो हम निमित्त है, निर्माण है, क्योंकि करावन हार बाप है. ಪ್ರಭು ಚಿಂತನೆ ಇರೋ ಕಾರಣ ನಿಮಗೆ ಸದಾ ಗೊತ್ತಿದೆ ನಾವು ಕೇವಲ ನಿಮಿತ್ತ, ನಿರ್ಮಾಣ. ಏಕೆಂದ್ರೆ ಮಾಡಿಸುವಂತವರು ಬಾಬೋರಿದ್ದಾರೆ. इसके कारण आपके मन में चिंता नहीं. ನೋಡಿ, ಯಾರಾದ್ರೂ ಮನೆಯಲ್ಲೋ ಯಾವುದೇ ಸ್ಥಾನದಲ್ಲಿ ಒಬ್ರು ನಮ್ಗಿಂತ ದೊಡ್ಡವ್ರು ಇದ್ದಾರೆ ಅಂದ್ರೆ ಎಲ್ಲ ಕೆಲಸ ಮಾಡ್ಬೋದು, ಆದ್ರೆ ಹೊರೆ ಇರಲ್ಲ. ಯಾಕೆಂದ್ರೆ ಯಾರು ದೊಡ್ಡವ್ರು ಇರ್ತಾರೆ ಅವ್ರ ಮೇಲೆ ಆ ಜವಾಬ್ದಾರಿ ಹೊರೆ ಇರುತ್ತೆ. ಬಾಬಾ ಹೇಳ್ತಾರೆ ಅದರ ಕಾರಣ ನಿಮ್ಮ ಮನಸ್ಸಲ್ಲಿ ಯಾಕೆ ಚಿಂತೆ ಇಲ್ಲ ಅಂದ್ರೆ ಮಾಡಿಸೋರು ಬಾಬೋರು, ನೀವು ಕೇವಲ ನಿಮಿತ್ತ, ನಿರ್ಮಾಣರು. करावन हार करा रहा, स्मृति सदा आगे बढ़ा रही है. ನೀವು ಪ್ರಭು ಚಿಂತನೆಯಲ್ಲಿ ನಿಮಿತ್ತ ಭಾವದಲ್ಲಿ ಮಾಡಿಸೋರು ಬಾಬೋರು ಮಾಡಿಸ್ತಾ ಇದ್ದಾರೆ. ಈ ಸ್ಮೃತಿ ಸದಾ ನಿಮ್ಮನ್ನ ಮುಂದುವರಿಸ್ತಾ ಇದೆ. अभी विशेष हर एक को ये चेक करना है. इस संगम युग का एक एक सेकंड समय और संकल्प शुभ चलता है. ಈಗ ವಿಶೇಷವಾಗಿ ಪ್ರತಿಯೊಬ್ಬರು ಇದನ್ನ ಚೆಕ್ ಮಾಡ್ಕೊಳ್ಳಿ. ಈ ಸಂಗಮ ಯುಗದಲ್ಲಿ ಪ್ರತಿ ಒಂದೊಂದು ಸೆಕೆಂಡು, ಒಂದೊಂದು ಸಮಯ, ಸಂಕಲ್ಪ ನಂದು ಶುಭವಾಗಿ ನಡೆಯುತ್ತಾ, ಶುಭವಾಗಿ ಸಫಲ ಆಗುತ್ತಾ. इस समय के महत्व को जान. एक सेकंड नहीं लेकिन एक सेकंड की ವ್ಯಾಲ್ಯೂ ಮಹತ್ವ है. ಈ ಸಮಯದ ಮಹತ್ವವನ್ನ ತಿಳಿದು ಒಂದ್ ಸೆಕೆಂಡ್ ಅಲ್ಲ, ಆದ್ರೆ ಒಂದು ಸೆಕೆಂಡಿಗೆ ತುಂಬಾ ವ್ಯಾಲ್ಯೂ ಇದೆ, ಮಹತ್ವ ಇದೆ. ಕೆಲವೊಮ್ಮೆ ಮಕ್ಕಳು ಏನ್ ಹೇಳ್ತಾರೆ, ಸಂಕಲ್ಪ ಚಲ ಲೇಕಿನ್ 2-4 ಸೆಕೆಂಡ್ ಚಲ. ನನಗೆ ಈ ಮಾತಿನ ಬಗ್ಗೆ, ಈ ವ್ಯಕ್ತಿ ಬಗ್ಗೆ, ಈ ಪರಿಸ್ಥಿತಿ ಬಗ್ಗೆ ಸಂಕಲ್ಪ ನಡೀತು, ಏನ್ ತುಂಬಾ ನಡೀಲಿಲ್ಲ, 1-2 ನಿಮಿಷ, 2 ಸೆಕೆಂಡು, 4 ಸೆಕೆಂಡು ನಡೀತು ಅಂತಾರೆ. ಲೇಕಿನ್ ಸಂಗಮ್ ಸಮಯ ಕಿ ವ್ಯಾಲ್ಯೂ ಹೇ. ಅಭಿ 1 ಸೆಕೆಂಡ್ 1 ಗಂಟೆ ಕೆ ಬರಾಬರ್ ಹೇ. 1 ಸೆಕೆಂಡ್ ನಡೀತು, 2 ಸೆಕೆಂಡ್ ನಡೀತಲ್ಲ, ಆದ್ರೆ ಈ ಸಂಗಮ ಸಮಯಕ್ಕೆ ವ್ಯಾಲ್ಯೂ ಇದೆ.
ಈಗ 1 ಸೆಕೆಂಡು 1 ಗಂಟೆ ಕಳೆದಂಗೆ, 1 ಸೆಕೆಂಡ್ ವೇಸ್ಟ್ ಆದ್ರೆ 1 ಗಂಟೆ ವೇಸ್ಟ್ ಮಾಡ್ದಂಗೆ. ಇಷ್ಟು ಸಮಯಕ್ಕೆ ವ್ಯಾಲ್ಯೂ ಇದೆ. ಏಕೆಂದ್ರೆ ಬಾಪ್ ದಾದವರು ಹೇಳಿದ್ದಾರೆ, ಬಹಳ ಸಮಯದ ಸೂಚನೆ ಕೊಟ್ಟಿದ್ದಾರೆ. कि अचानक किसी भी समय आपका फाइनल पेपर होगा. ಅನಿರೀಕ್ಷಿತವಾಗಿ ನಿಮ್ ಮುಂದೆ ಯಾವಾಗ ಬೇಕಾದ್ರೂ ಫೈನಲ್ ಪೇಪರ್ ಬರ್ಬೋದು. ಬಾಪ್ ದಾದವರು ಬತಾಯಿಗ ನಹಿ, ಹೇಳೋದಿಲ್ಲ. ಪೇಪರ್ ಏನ್ ಕ್ವಶನ್ ಬರುತ್ತೆ, ಎಷ್ಟು ಆನ್ಸರ್ ಮಾಡ್ಬೇಕು, ಎಷ್ಟು ಟೈಮ್ ಇರುತ್ತೆ ಎಲ್ಲ ಹೇಳಿದ್ದಾರೆ. ಅದು ಯಾವಾಗ ಪೇಪರ್ ಬರುತ್ತೆ ಅದನ್ನ ಹೇಳಲ್ಲ. इसीलिए इस समय का अटेंशन स्वयं को संपूर्ण और संपन्न बनाना है. ಆದ್ದರಿಂದ ಈ ಸಮಯದ ಅಟೆನ್ಷನ್ ಸ್ವಯಂವನ್ನು ಸಂಪೂರ್ಣ ಹಾಗೂ ಸಂಪನ್ನ ಮಾಡಿಕೊಳ್ಳುವಂಥದ್ದು. बाप दादा ने जो सर्व खजाने दिए हैं उस एक एक खजाने को समय पर कार्य में लगाना है. ಬಾಪ್ ದಾದವರೇನು ಸರ್ವ ಖಜಾನೆಗಳನ್ನ ಕೊಟ್ಟಿದ್ದಾರೆ, ಈ ಒಂದೊಂದು ಖಜಾನೆಗಳನ್ನ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಿ. ನೀವು ಖಜಾನೆಗಳಿಗೆ ಮಾಲೀಕರು. मालिकों की विशेषता यह है, जिस समय जिस खजाने की आवश्यकता उस समय वह खजाना कार्य में लगाता है. ಏಕೆಂದ್ರೆ ಮಾಲೀಕನಿಗೆ ಯಾವುದು ಖಜಾನೆ ಇದೆ ಅದರ ಮೇಲೆ ಅಧಿಕಾರ ಇರುತ್ತೆ, ಯಾವಾಗ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಬೋದು. ಖಜಾನೆಗಳಿಗೆ ಮಾಲೀಕರಾಗಿರೋ ಕಾರಣ ಮಾಲೀಕನ ವಿಶೇಷತೆ ಯಾವ ಸಮಯದಲ್ಲಿ ಯಾವ ಖಜಾನೆಯ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಆ ಖಜಾನೆ ಕಾರ್ಯದಲ್ಲಿ ಉಪಯೋಗಕ್ಕೆ ಬರುತ್ತೆ. आप ऑर्डर करो समाने की शक्ति को, समाने की शक्ति कार्य में लगती है. ನೀವು ಖಜಾನೆಗಳಿಗೆ ಮಾಲೀಕರು, ನೀವು ಯಾವಾಗ ಬೇಕಾದ್ರೂ ನಿಮ್ಮ ಖಜಾನೆಗಳನ್ನ ಉಪಯೋಗಿಸ್ಕೋಬಹುದು. ಅದಕ್ಕೊಂದು ಉದಾಹರಣೆ ಕೇಳ್ತಾರೆ ಬಾಬಾವರು, ತಿಳ್ಕೊಳ್ಳಿ. ಅಳವಡಿಸ್ಕೊಳ್ಳೋ ಶಕ್ತಿ ಬೇಕು ನನಗೆ ಅಂತ ಪರಿಸ್ಥಿತಿ ಸಂದರ್ಭ ನನ್ನ ಮುಂದೆ ಇದೆ, ಆವಾಗ ಅಳವಡಿಸ್ಕೊಳ್ಳೋ ಶಕ್ತಿ ನಿಮ್ಮ ಕಾರ್ಯದಲ್ಲಿ ಉಪಯೋಗಕ್ಕೆ ಬರುತ್ತಾ? क्योंकि मालिक उसको कहा जाता जो समय पर अपने खजाने कार्य में लगा सके. ಏಕೆಂದ್ರೆ ಮಾಲೀಕರು ಅಂತ ಅವರಿಗೆ ಕರೀಲಾಗುತ್ತೆ ಯಾರು ಸಮಯದಲ್ಲಿ ತನ್ನ ಖಜಾನೆಗಳನ್ನ ಕಾರ್ಯದಲ್ಲಿ ಉಪಯೋಗಿಸ್ತಾರೆ. ಅಭಿ ಸಭಿ ಕೋ ಇತ್ನಾ ಸ್ವ ಪರ್ ಅಟೆನ್ಷನ್ ದೇನಾ ಹೈ. ಬಾಬಾ ಹೇಳ್ತಾರೆ, ಈಗ ಇಷ್ಟೊಂದು ಎಲ್ಲರೂ ಸ್ವಯಂನ ಕಡೆ ಅಟೆನ್ಷನ್ ಕೊಡಬೇಕು. सबके अंदर खुशी का खजाना सदा ही चेहरे चलन में दिखाई दे. ಎಲ್ಲರೊಳಗಡೆನೂ ಇರ್ತಕ್ಕಂಥ ಖುಷಿಯ ಖಜಾನೆ ಸದಾ ನಿಮ್ಮ ಚೆಹರೆ ಮತ್ತು ಚಲನೆಯಲ್ಲಿ ಕಾಣಬೇಕು. ಖುಷಿ ಅವಿನಾಶಿ ತಂದೆಯ ಕೊಡುಗೆ ಇದು. ಅವಿನಾಶಿ ತಂದೆಯ ಕೊಡುಗೆಯನ್ನ ಅವಿನಾಶಿಯಾಗಿ ಇಟ್ಕೊಳ್ಳಿ. ಯಾವುದನ್ನ? ಖುಷಿಯನ್ನ. ಖುಷಿ ಕೆ ಲಿಯೆ ಕಹಾ ಜಾತಾ ಖುಷಿ ಜೈಸಾ ಕೋಯಿ ಖುರಾಕ್ ನಹಿ, ಖುಷಿ ಜೈಸಾ ಕೋಯಿ ಖಜಾನಾ ನಹಿ. ಖುಷಿಗೆ ಹೇಳಲಾಗುತ್ತೆ, ಖುಷಿ ಅಂತ ಟಾನಿಕ್ ಇಲ್ಲ, ಖುಷಿ ಅಂತ ಯಾವುದೇ ಖಜಾನೆ ಇಲ್ಲ. तो जिसके अंदर सदा खुशी है उनके नयनों से चेहरे से चलन से ऑटोमेटिकली दिखाई देती है. ಯಾರಲ್ಲಿ ಸದಾ ಖುಷಿ ಇದೆಯೋ, ಖುಷಿ ಇದೆ ಇಲ್ಲ ಅನ್ನೋದು ಇದು ಯಾರು ಗುಪ್ತವಾಗಿ ಇಟ್ಕೊಳ್ಳುವಂತ ವಸ್ತು ಅಲ್ಲ. ಇದು ಆ ಖುಷಿ ಅನ್ನೋದು ಅವರ ನಯನಗಳಿಂದ ಚೆಹರೆಯಿಂದ ಚಲನೆಯಿಂದ ಆಟೋಮೆಟಿಕ್ ಆಗಿ ಕಾಣಿಸುತ್ತೆ. ಬಾಪ್ ದಾದಾ ಕಾ ವರದಾನ್ ಸದಾ ಖುಷ್ ರಹೋ ಅವ್ರ ಸದಾ ಖುಷಿ ಬಾಂಟು. ಬಾಪ್ ದಾದವರ ವರದಾನ ಇದು, ಸದಾ ಖುಷಿಯಾಗಿರಿ, ಖುಷಿಯನ್ನೇ ಹಂಚಿ. ಏಕೆಂದರೆ ಖುಷಿ ಬಾಂಟನೆ ಸೇ ಖುಷಿ ಬಡೇಗಿ. ಖುಷಿಯ ವಿಶೇಷತೆ ಏನಿ ಖಜಾನೆದು, ಇದನ್ನ ಎಷ್ಟು ಉಪಯೋಗಿಸ್ತೀರಿ, ಎಷ್ಟು ಹಂಚ್ತಿರೋ ಅಷ್ಟು ವೃದ್ಧಿ ಆಗುತ್ತೆ. ಇನ್ನು ಉಳಿದಿದ್ದ ಸ್ಥೂಲ ಖಜಾನೆಗಳನ್ನ ಹಂಚಿದಷ್ಟು ಕಡಿಮೆ ಆಗುತ್ತೆ. ಸ್ಥೂಲ ವಸ್ತು ಈಗ 10 kg ನಮ್ಮ ಹತ್ರ ಏನೋ ಇದೆ, ಅದನ್ನ 4 kg ಯಾರಿಗೋ ಕೊಟ್ರೆ ಅದು 10 kg ಇರೋದಿಲ್ಲ, ಕಡಿಮೆ ಆಗುತ್ತಲ್ಲ. ಸ್ಥೂಲ ವಸ್ತು ಸ್ಥೂಲ ಪ್ರಾಪ್ತಿ ಕಮ್ಮಿ ಆಗುತ್ತೆ. ಆದ್ರೆ ಖುಷಿಯ ಖಜಾನೆ ಎಷ್ಟು ಜಿತ್ನಾ ಬಾಂಟೆಂಗೆ ಉತ್ನಾ ಬಡೇಗ, ಎಷ್ಟು ಹಂಚುತ್ತಿರೋ ಅಷ್ಟು ವೃದ್ಧಿ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ, ಖುಷಿಯ ಖಜಾನೆ ಸದಾ ಕಾಯಂ ಆಗಿದೆಯಾ? अभी अभी बच्चों को चाहे देश चाहे विदेश सभी बच्चों को बाप दादा एक बात की विशेष मुबारक दे रहे हैं. ಈಗ ಎಲ್ಲ ಮಕ್ಕಳಿಗೂ, ದೇಶದಲ್ಲಿರೋರು ಇರ್ಬೋದು ವಿದೇಶದಲ್ಲಿ ಎಲ್ಲ ಮಕ್ಕಳಿಗೂ ಬಾಪ್ ದಾದವರು ಒಂದು ಮಾತಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಯಾವ ಮಾತದು?
तो सभी ने चाहे देश में चाहे विदेश में अपने उमंग उत्साह से आत्माओं को बाप का संदेश दे दिया। ಎಲ್ಲರೂ ದೇಶದಲ್ಲಿರೋರು ಇರ್ಬೋದು, ವಿದೇಶದಲ್ಲಿ ಬಹಳ ಉತ್ಸಾಹ ಉಲ್ಲಾಸದಿಂದ ಆತ್ಮಗಳಿಗೆ ಬಾಬೋರ ಸಂದೇಶ ಕೊಟ್ಟಿದ್ದೀರಿ। सभी ने अपनी खुशी से जो कार्य किया उस कार्य में प्रोग्राम एक किया, हर जगह एक प्रोग्राम किया, लेकिन उसका फल 1000 गुना प्राप्त किया। ಎಲ್ಲರೂ ನಿಮ್ಮ ಖುಷಿಯಿಂದ ಏನು ಕಾರ್ಯ ಮಾಡಿದಿರಿ, ಬಲೆಯ ಕಾರ್ಯದಲ್ಲಿ ಪ್ರೋಗ್ರಾಮ್ ಒಂದೇ ಪ್ರೋಗ್ರಾಮ್ ಮಾಡಿರ್ಬೋದು, ಪ್ರತಿಯೊಬ್ಬರು ಪ್ರತಿ ಜಾಗದಲ್ಲೂ ಒಂದು ಪ್ರೋಗ್ರಾಮ್ ಏನ್ ಮಾಡಿದಿರಿ, ಆದ್ರೆ ಅದರ ಫಲ 1000 ಪಟ್ಟು ಪ್ರಾಪ್ತಿ ಮಾಡ್ಕೊಂಡಿದಿರಿ। बाप दादा को यही संकल्प है। अब के समय प्रमाण जो सर्कमटेंस है वह आगे आगे नाजुक होते जाएंगे। ಬಾಪ್ ದಾದವರಿಗೆ ಇದೇ ಸಂಕಲ್ಪ ಇದೆ, ಈಗಿನ ಸಮಯ ಪ್ರಮಾಣ ಪರಿಸ್ಥಿತಿ ಪ್ರಮಾಣ ನಿಮ್ ಮುಂದೆ ಹೋಗ್ತಾ ಹೋದಷ್ಟು ಎಲ್ಲವೂ ನಾಜುಕಾಗ್ತಾ ಹೋಗುತ್ತೆ। इसलिए चाहे गांव है चाहे कोई भी कोना है, ऐसा उलहना नहीं रह जाए हमारा बाप आया और हमको आपने संदेश नहीं दिया। ಇವಾಗ ಮಾಡ್ಬೋದು, ಬಾಬಾ ಹೇಳ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಸಮಯ ಪರಿಸ್ಥಿತಿಗಳು ನಾಜೂಕಾಗುತ್ತೆ, ಆದ್ದರಿಂದ ನೀವು ಎಲ್ಲೇ ಇರ್ಬೋದು, ಹಳ್ಳಿಯಲ್ಲಿರ್ಬೋದು, ವಿಶ್ವದ ಯಾವುದೇ ಮೂಲೆಯಲ್ಲಿರ್ಬೋದು, ಯಾರ ಕಂಪ್ಲೇಂಟು ಉಳ್ಕೊಳ್ಬಾರ್ದು। ನಮ್ಮ ತಂದೆ ಬಂದಿದ್ರು, ನೀವು ಯಾಕೆ ನಮಗೆ ಸಂದೇಶ ಕೊಟ್ಟಿಲ್ಲ, ಈ ತರ ಕಂಪ್ಲೇಂಟ್ ನಿಮ್ಗೆ ಬರಬಾರ್ದು। ಆದ್ದರಿಂದ सभी ने जो उमंग उत्साह से कार्य किया बाप दादा खुश है। ಎಲ್ಲರೂ ಉತ್ಸಾಹ ಉಲ್ಲಾಸದಿಂದ ಏನ್ ಕಾರ್ಯ ಮಾಡಿದಿರಿ, ಬಾಪ್ ದಾದವರಿಗೆ ಖುಷಿ ಇದೆ। और ऐसे ही आपस में मिलकर ऐसे प्रोग्राम बनाते रहना। ಇದೇ ರೀತಿ ತಾವೆಲ್ಲರೂ ಸೇರಿ प्रोग्राम ಮಾಡ್ತಾ ಇರಿ। बाप दादा ने देखा उमंग उत्साह और हिम्मत सभी ने अपने अपने विधि से कार्य में लगाया है। ಬಾಪ್ ದಾದವ್ರು ನೋಡಿದ್ರು, ನೀವೆಲ್ಲರೂ ಉತ್ಸಾಹ ಉಲ್ಲಾಸದಿಂದ ಸಾಹಸದಿಂದ ನಿಮ್ಮ ನಿಮ್ಮ ವಿಧಿಯಿಂದ ಕಾರ್ಯದಲ್ಲಿ ಉಪಯೋಗಿಸಿದಿರಿ। लेकिन अभी तो सबने बहुत अच्छा किया, आगे की समय प्रमाण ये लक्ष्य रखो, कोई भी कोना बिना संदेश के रह न जाए। ಯಾಕೆಂದ್ರೆ ಈಗ ಬಹಳಷ್ಟು ಚೆನ್ನಾಗಿ ಮಾಡಿದಿರಿ, ಸಂದೇಶ ಕೊಟ್ಟಿದಿರಿ, ಇನ್ನ ಮುಂದಿನ ಸಮಯ ಪ್ರಮಾಣನೂ ಈ ಲಕ್ಷ್ಯ ಇಟ್ಕೊಳ್ಳಿ, ಯಾವುದೇ ಮೂಲೆ ಉಳ್ಕೊಳ್ಬಾರ್ದು, ಬಾಬೋರ ಸಂದೇಶ ತಲುಪಿಸದೆ ಉಳ್ಕೊಳ್ಬಾರ್ದು। इसमें अपना भी पुरुषार्थ अच्छा चलता और आत्माओं का भी कल्याण होता है। ಸರಿಯಾದ ವಿಧಿಪೂರ್ವಕವಾದ ಸೇವೆ ಮಾಡಿದ್ದಾದ್ರೆ ಇದರಲ್ಲಿ ನಿಮ್ಮ ಪುರುಷಾರ್ಥನೂ ಚೆನ್ನಾಗಿರುತ್ತೆ, ಆತ್ಮಗಳ ಕಲ್ಯಾಣನೂ ಆಗುತ್ತೆ। ಯಾಕೆಂದ್ರೆ ಕೆಲವರು ಏನ್ ಹೇಳೋದು, ಸೇವೆ ಮಾಡಿದ್ರೆ ಪುರುಷಾರ್ಥ ಮಾಡಕ್ಕಾಗಲ್ಲ, ವಿಧಿಪೂರ್ವಕ ಸೇವೆ ಮಾಡಿದ್ರೆ ಬಾಬೋರು ಹೇಳೋದು ಪುರುಷಾರ್ಥನೂ ಆಗುತ್ತೆ, ಆತ್ಮಗಳ ಕಲ್ಯಾಣನೂ ಆಗುತ್ತೆ। सभी को ये प्रोग्राम अच्छा लगे ना, अच्छा लगा तो बाप दादा सभी बच्चों को यही बार बार कहते, आत्माओं के प्रति रहम दिल बनो। ಎಲ್ಲರೂ ಪ್ರೋಗ್ರಾಮ್ ಎಲ್ಲರಿಗೂ ಇಷ್ಟ ಆಯ್ತಲ್ವಾ, ಚೆನ್ನಾಗಿತ್ತಲ್ವಾ? ಬಾಪ್ ದಾದಾ ಎಲ್ಲಾ ಮಕ್ಕಳಿಗೂ ಪದೇ ಪದೇ ಹೇಳ್ತಾರೆ, ಆತ್ಮಗಳ ಪ್ರತಿ ಕರುಣಾ ಹೃದಯಿಗಳಾಗಿ। आजकल दुख अशांति के कारण सभी दिल से कहते रहम करो दया करो। ವರ್ತಮಾನ ಜಗತ್ತಲ್ಲಿ ದುಃಖ ಅಶಾಂತಿ ಹೆಚ್ಚುತ್ತಾ ಇರೋ ಕಾರಣದಿಂದ ಎಲ್ಲರೂ ಹೃದಯದ ಕೂಗಿದು, ನಮ್ಮ ಮೇಲೆ ಕರುಣೆ ತೋರಿಸಿ ದಯೆ ತೋರಿಸಿ। तो बाप के साथ ही आप बच्चे हो, तो बाप बच्चों द्वारा अभी हर एक बच्चे का रहम दिल का पार्ट देखना चाहते हैं। ಬಾಬೋರ ಜೊತೆಗಾರ ಮಕ್ಕಳು ನೀವು ಮಕ್ಕಳ ಮೂಲಕ ಈಗ ಪ್ರತಿಯೊಂದು ಮಕ್ಕಳ ಕರುಣಾ ಹೃದಯದ ಪಾರ್ಟ್ ಅನ್ನ ನೋಡ್ಲಿಕ್ಕೆ ಬಯಸ್ತಾರೆ। ನೀವು ಮಕ್ಕಳು ಬಾಬೋರ್ ತರ ಕರುಣಾ ಹೃದಯಗಳಾಗೋ ಪಾತ್ರವನ್ನ ನೋಡ್ಲಿಕ್ಕೆ ಬಯಸ್ತಾರೆ। आपका उमंग है कि दुखमय संसार बदलकर सुखमय संसार आना ही है। ನಿಮಗೆ ಉತ್ಸಾಹ ಇದೆ, ಖುಷಿ ಇದೆ, ಈ ದುಃಖಮಯ ಜಗತ್ತು ಪರಿವರ್ತನೆಯಾಗಿ ಸುಖಮಯ ಜಗತ್ ಬರ್ಬೇಕಂತ।
तो सुखमय संसार आने के लिए दुख अशांति का विनाश होने के लिए हालतें बदल रही है। ಬಾಬಾ ಹೇಳ್ತಾರೆ ಸುಖಮಯ ಜಗತ್ತು ಬರ್ಲಿಕ್ಕೆ ದುಃಖ ಅಶಾಂತಿಮಯ ಜಗತ್ತಿನ ವಿನಾಶ ಆಗ್ಲಿಕ್ಕೇನೆ ಇದೆಲ್ಲ ಪರಿವರ್ತನೆಗಳು ನಡೀತಾ ಇದೆ। तो आज का यही बाप का संदेश याद रखो कि अब चाहे मनसा, चाहे वाचा, चाहे चेहरे, चाहे चलन से सेवा की गति बढ़ाते चलो। ಇವತ್ತಿದೆ ಬಾಬೋರ ಸಂದೇಶ ನೆನ್ಪಿಟ್ಕೊಳ್ಳಿ। ಮನಸ್ಸಿಂದ, ವಾಣಿಯಿಂದ, ಚೆಹರೆಯಿಂದ, ಚಲನೆಯಿಂದ ನಿಮ್ಮ ಸೇವೆಯ ವೇಗವನ್ನ ಹೆಚ್ಚಿಸ್ಕೊಳ್ಳಿ। ಅಪ್ನಾ ರಾಜ್ಯ ಸಮೀಪ ಲಾತೆ ಚಲೋ, ನಿಮ್ಮ ರಾಜ್ಯವನ್ನ ಸಮೀಪ ತರ್ತಾ ಹೋಗಿ। अच्छा, इस बारी जो पहली बार आए बाप दादा से मिलने वह हाथ उठाओ। ಒಳ್ಳೇದು, ಈ ಸಲ ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಬಾಪ್ ದಾದವ್ರ ಜೊತೆ ಮಿಲನ ಮಾಡ್ಲಿಕ್ಕೆ ಅವ್ರ ಕೈ ಎತ್ತಿ। ಅಚ್ಚಾ ಬಹುತ್ ಹೇ, ಅಭಿ ಸಭಿ ಹುಟ್ಟೋ ಮುಬಾರಕ್ ಹೋ, ತುಂಬಾ ಜನ ಬಂದಿದ್ದೀರಿ, ಎಲ್ಲರೂ ಎದ್ದೇಳಿ, ಶುಭಾಶಯಗಳು। ಫಿರ್ ಬಿ ಸಮಾಪ್ತಿಗೆ ಪೆಹಲೆ ಪਹੁಂಚ್ ಗಯೇ, ನಾವು ಹೇಳ್ತಾರೆ ಆದ್ರೂ ನಿಮ್ಮ ಮಕ್ಕಳು ಸಮಾಪ್ತಿಗೆ ಮೊದಲೇ ಬಂದು ತಲುಪಿದಿರಿ, ಹೊಸ ಜನ್ಮ ತಗೊಂಡಿದಿರಿ। इसकी सभी के तरफ से अभी आने वाले बच्चों को बाप दादा और चारों ओर के बच्चे द्वारा ಮುಬಾರಕ್ ಹೋ ಮುಬಾರಕ್ ಹೋ, ಹೊಸ ಜನ್ಮ ತಗೊಂಡಿದ್ದೀರಿ। ಹೇಗೆ ಮಕ್ಕಳು ಜನ್ಮ ತಗೊಂಡ್ರೆ ಅವರಿಗೆ ಶುಭ ಕೋರ್ತಾರಲ್ಲ, ಬಾಬಾ ಹೇಳ್ತಾರೆ ಹೊಸ ಜನ್ಮ ತಗೊಂಡಿದ್ದೀರಿ, ಇದರದೆಲ್ಲ ಕಡೆಯಿಂದ ಎಲ್ಲರಿಂದನು ಮುಂದೆ ಬರುವಂತ ಮಕ್ಕಳಿಗೂ ಬಾಪ್ ದಾದಾ ಮತ್ತೆ 4 ಕಡೆ ಇರೋ ಮಕ್ಕಳಿಂದನೂ ನಿಮ್ಗೆ ಶುಭಾಶಯಗಳು ಶುಭಾಶಯಗಳು। ಬ್ರಾಹ್ಮಣ ಪರಿವಾರ ಕೋ ದೇಖ್ ಖುಷಿ ಹೋತಿ ಹೇನಾ, ಹೊಸ ಮಕ್ಕಳಿಗೆ ಈ ಬ್ರಾಹ್ಮಣ ಪರಿವಾರ ನೋಡಿ ಖುಷಿ ಆಗುತ್ತಲ್ವಾ। लेकिन जो अभी आए हो उनको बाप दादा यही कहते, तो अभी बहुत समय बीत गया, बहुत थोड़ा रहा, इसलिए पुरुषार्थ तीव्र करना है। ಆದ್ರೆ ಯಾರೆಲ್ಲ ಬಂದಿದ್ದೀರಿ ಮಕ್ಕಳು ಅವರಿಗೆ ಬಾಪ್ ದಾದವರು ಇದನ್ನೇ ಹೇಳ್ತಾರೆ, ಬಹಳ ಸಮಯ ಕಳೆದೋಗಿದೆ, ಬಹಳ ಕಡಿಮೆ ಸಮಯ ಉಳಿದಿದೆ, ಆದ್ದರಿಂದ ಪುರುಷಾರ್ಥವನ್ನು ತೀವ್ರಗೊಳಿಸಿ। ನೋಡಿ 2009ನೇ ಇಸ್ವಿ ಮುರಳಿ ಅವತ್ತೇ ಬಾಬಾ ಅವ್ರ ಪುರುಷಾರ್ಥ ತೀವ್ರಗೊಳಿಸಿ, ಸಮಯ ಬಹಳ ಕಳೆದೋಗಿದೆ, ಸ್ವಲ್ಪ ಉಳಿದಿದೆ ಅಂದ್ರೆ ಇವಾಗ ಎಷ್ಟು ಉಳಿದಿದೆ। ತೀವ್ರ ಪುರುಷಾರ್ಥಿ ಆಗೆ ಬಡೆಂಗೆ ಚಲ್ನಾ ನಹಿ ಉಡನಾ ಹೈ, ತೀವ್ರ ಪುರುಷಾರ್ಥಿಗಳೇ ಮುಂದುವರಿಲಿಕ್ಕೆ ಸಾಧ್ಯ, ನಡೆಯೋದಲ್ಲ ಹಾರೋ ಸಮಯ ಇದು। ಹಾರುವ ಕಳೆಯ ಪುರುಷಾರ್ಥ ಮಾಡ್ತೀರಿ ಅಂದ್ರೆ ಬಾಬೋರ ಆಸ್ತಿ बाप का वर्षा देर से आते हुए भी पूरा अपना हक ले सकते हो। ಭಲೆ ನೀವು ಲೇಟ್ ಆಗಿ ಬಂದಿದ್ರು, ಹಾರುವ ಕಳೆಯ ಪುರುಷಾರ್ಥ ಮಾಡಿದ್ದಾದ್ರೆ ಬಾಬಾ ಹೇಳ್ತಾರೆ ಬಾಬೋರ ಆಸ್ತಿಯ ಪೂರಾ ಹಕ್ಕನ್ನ ನೀವು ತಗೊಳ್ಬಹುದು। ಹರ್ ಸೆಕೆಂಡ್ ಖುಷ್ ರೆಹನಾ और सभी को पैगाम देना, संदेश देना, ಪ್ರತಿ ಸೆಕೆಂಡು ಖುಷಿಯಾಗಿರಿ। ಬಾಬಾ ಹೇಳ್ತಾರೆ ಎಲ್ಲರಿಗೂ ಸಂದೇಶ ಕೊಡಿ, ಎಲ್ಲರಿಗೂ ಬಾಬೋರ ಪರಿಚಯ ಕೊಡಿ। अच्छा, आज तो बाप दादा ने कहा स्वराज्य अधिकारी बन स्वराज्य की रिजल्ट चेक करो। ಇವತ್ತು ಬಾಪ್ ದಾದವ್ರು ಹೇಳಿದ್ರಲ್ಲ, ಸ್ವರಾಜ್ಯ ಅಧಿಕಾರಿಗಳಾಗಿ ಸ್ವರಾಜ್ಯದ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ। ಚೆಕ್ करने से कोई भी कमी को बहुत समय से चेंज करना, ಚೆಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಬಲಹೀನತೆಯನ್ನ ಬಹಳ ಕಾಲದ ಮೊದಲೇ ಚೇಂಜ್ ಮಾಡ್ಕೊಳ್ಳಿ। ಕ್ಯೋಂಕಿ ಬಹು ಸಮಯ ಅಖಂಡ ರಾಜ್ಯ ಚಲೆ ಇಸ್ಕಿ ಅವಶ್ಯಕತೆ। ಈಗ ಒಂದು ಅಖಂಡ ಸ್ವರಾಜ್ಯದ ಅಖಂಡ ರಾಜ್ಯ ನಡೆಯೋದು, ಒಂದು ರಾಜ್ಯ, ಅದರ ಅವಶ್ಯಕತೆ ಇದೆ। ಬಹಳ ಸಮಯದ ಪುರುಷಾರ್ಥ ಅಂದ್ರೆ ಬಹಳ ಸಮಯದ ಪ್ರಾರಬ್ಧ, ಅದಕ್ಕೆ ಸ್ವತಃ ಅಧಿಕಾರಿಗಳಾಗ್ತೀರಿ। ಆದ್ದರಿಂದ ಅಂಡರ್ಲೈನ್ ಬಹು ಸಮಯಕ ಪುರುಷಾರ್ಥ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಬಹಳ ಕಾಲದ ಪುರುಷಾರ್ಥ, ಚೆಕಿಂಗ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ಕೊಳ್ಳಿ। चारों ओर के बाप दादा के दिल तख्त नशीन हर एक बच्चे को बाप दादा रोज अमृत वेले विशेष शक्ति बांटते हैं। 4 ಕಡೆ ಇರೋ ಬಾಪ್ ದಾದವರ ಹೃದಯ ಸಿಂಹಾಸನಧಾರಿ ಪ್ರತಿಯೊಂದು ಮಕ್ಕಳಿಗೂ ಬಾಪ್ ದಾದವರು ಪ್ರತಿನಿತ್ಯ ಅಮೃತ್ ವೇಳೆಯಲ್ಲಿ ವಿಶೇಷ ಶಕ್ತಿಯನ್ನ ಹಂಚ್ತಾರೆ।
ಅಮೃತ್ ವೇಳೆ ವಿಶೇಷ ವರದಾನ್ ಶಕ್ತಿ ಬಾಂಟತೆ. ಅಮೃತ್ ವೇಳೆಯಲ್ಲಿ ಬಾಪ್ದಾದವರು ವಿಶೇಷ ವರದಾನ ಮತ್ತು ಶಕ್ತಿಯನ್ನ ಹಂಚ್ತಾರೆ. तो अमृत वेले की शक्ति विशेष वरदान स्वीकार करते और विशेष तीव्र पुरुषार्थी बनते. ಯಾರು ಅಮೃತ್ ವೇಳೆಯ ಶಕ್ತಿಯನ್ನ ವಿಶೇಷ ವರದಾನವನ್ನ ಸ್ವೀಕಾರ ಮಾಡ್ತಾರೋ ಅಮೃತ್ ವೇಳೆಯಲ್ಲಿ ಬಾಬಾ ಹೇಳ್ತಾರೆ ಅವ್ರು ವಿಶೇಷ ತೀವ್ರ ಪುರುಷಾರ್ಥಿಗಳಾಗ್ತಾರೆ. अमृत वेले का महत्व रखना अर्थात बाप दादा के सदा तख्त नशीन बनना. ಅಮೃತ್ ವೇಳೆಯ ಮಹತ್ವ ಇಟ್ಕೊಳ್ಳೋದು ಅಂದ್ರೇನೆ ಬಾಪ್ ದಾದವರ ಸದಾ ಸಿಂಹಾಸನಧಾರಿಗಳಾಗೋದು. तो कई बच्चों का अटेंशन है और बाप दादा रोज उन्हों को कास ಸರ್ಟಿಫಿಕೇಟ್ ದೇತೆ ಹೇ. ವಾಹ್ ಬಚ್ಚಾ ವಾಹ್. ಕೆಲವು ಮಕ್ಕಳಿಗೆ ಅಮೃತ್ ವೇಳೆ ಕಡೆ ತುಂಬಾ ಅಟೆನ್ಷನ್ ಇದೆ. ಪ್ರತಿನಿತ್ಯನೋ ಬಾಪ್ ದಾದವರು ಪ್ರತಿನಿತ್ಯ ಅವರಿಗೆ ವಿಶೇಷವಾಗಿ ಸರ್ಟಿಫಿಕೇಟ್ ಕೊಡ್ತಾರೆ. ವಾಹ್ ಮಕ್ಕಳೇ ವಾಹ್ ಅಂತ. ಚಾರೋ ಓರ್ ಕೆ तीव्र पुरुषार्थी हर समय बाप दादा को अपना साथी बनाकर कंबाइंड रहने के अभ्यासी बच्चों को. ನಾಲ್ಕು ಕಡೆ ಇರೋ ತೀವ್ರ ಪುರುಷಾರ್ಥಿಗಳು ಪ್ರತಿ ಸಮಯ ಬಾಪ್ ದಾದವರನ್ನ ತನ್ನ ಜೊತೆಗಾರನನ್ನಾಗಿ ಮಾಡಿಕೊಂಡು ಕಂಬೈಂಡ್ ಆಗಿರೋ ಅಭ್ಯಾಸಿ ಮಕ್ಕಳಿಗೆ ಬಾಪ್ ದಾದವರ ವಿಶೇಷ ವರದಾನ ಕೊಡ್ತಾ ಇದ್ದಾರೆ. ಸದಾ ಹಾರ್ತಾ ಹೋಗಿ ಬೇರೆಯವರನ್ನು ಹಾರಿಸ್ಲಿಕ್ಕೆ ಸಹಯೋಗವನ್ನ ಕೊಟ್ಟು ಹಾರಿಸ್ತಾ ಹೋಗಿ. ಎಲ್ಲರೂ ವಿಜಯಿಗಳು ಹಾಗೂ ವಿಜಯದ ಫಲ ಬಾಪ್ ದಾದಾವರ ಪ್ರತಿ ಒಂದು ಸಮಯದ ಆಶೀರ್ವಾದ ಪ್ರಾಪ್ತಿಯಾಗತ್ತೆ. ಅಮರ್ ಬನ್ ಸಬ್ಕೋ ಅಮೃತ್ ಪಿಲಾತೆ ರಹು. ನೀವು ಅಮರರಾಗಿದ್ದು ಅಮೃತವನ್ನ ಎಲ್ಲರಿಗೂ ಕುಡಿಸ್ತಾ ಹೋಗಿ. ಚಾರೋ ಓರ್ ಕೆ ಬಚ್ಚೆ ಬಾಪ್ ದಾದಾ ಕೆ ಸಾಮ್ನೆ. ನಾಲ್ಕು ಕಡೆ ಇರೋ ಮಕ್ಕಳು ಬಾಪ್ ದಾದವರ ಮುಂದೆ ಇದ್ದೀರಿ. ಹರ್ ಬಚ್ಚೆ ಸೆ ಬಾಪ್ ದಾದಾ ಕೋ ದಿಲ್ ಕಾ ಪ್ಯಾರ್. ಪ್ರತಿ ಒಂದು ಮಕ್ಕಳ ಜೊತೆನೋ ಬಾಪ್ ದಾದವ್ರದ್ದು ಹೃದಯದ ಪ್ರೀತಿ ಇದೆ. ಕ್ಯೋಂಕಿ ಹರ್ ಬಚ್ಚೆ ಮೇ ಕೋಯಿ ನ ಕೋಯಿ ವಿಶೇಷತಾ ಹೈ. ಯಾಕೆ ಬಾಬೋರಿಗೆ ಪ್ರತಿಯೊಂದು ಮಕ್ಕಳ ಜೊತೆ ಹೃದಯದ ಪ್ರೀತಿ ಅಂದ್ರೆ ಪ್ರತಿಯೊಂದು ಮಕ್ಕಳಲ್ಲಿ ಒಂದಲ್ಲ ಒಂದು ವಿಶೇಷತೆ ಇದೆ. ಅಭಿ ಸರ್ವ ವಿಶೇಷತಾओं से अपने को विशेष आत्मा बनाए आगे बढ़ते चलो. ಈಗ ಪ್ರತಿಯೊಂದು ಮಕ್ಕಳಲ್ಲೂ ಏನು ವಿಶೇಷತೆ ಇದೆ, ಈಗ ಸರ್ವ ವಿಶೇಷತೆಗಳಿಂದ ತಮ್ಮನ್ನ ತಾವು ವಿಶೇಷ ಆತ್ಮ ಮಾಡಿಕೊಂಡು ಮುಂದುವರಿತಾ ಹೋಗಿ. ಬಾಪ್ ದಾದಾ ಕಾ ಹರ್ ಏಕ್ ಬಚ್ಚೆ ಕೋ ಪರ್ಸನಲ್ पदमा गुणा याद प्यार स्वीकार हो. अच्छा अभी तो मिलते रहेंगे. ಬಾಪ್ ದಾದವರು ಪ್ರತಿಯೊಂದು ಮಕ್ಕಳಿಗೂ ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ಪದಮಾ ಗುಣದಷ್ಟು ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಸ್ವೀಕರಿಸಿ. ಒಳ್ಳೇದು. ಇದೇ ತರ ಸಿಗ್ತಾ ಇರೋಣ, ಮಿಲ್ನ ಮಾಡ್ತಾ ಇರೋಣ. ನಮಸ್ತೆ. दादियों से सभी ने खूब चक्र लगाया. आजकल अशांति बढ़ती रहती तो सारा दिन परेशान रहते और शांति का वाइब्रेशन शांति दिलाता है तो खुश हो जाते हैं. ಬಾಬಾ ಹೇಳ್ತಾರೆ ಎಲ್ಲಾ ಕಡೆನೂ ತುಂಬಾನೇ ಚಕ್ಕರ್ ಹಾಕೊಂಡು ಬಂದಿದ್ದೀರಿ. ವರ್ತಮಾನದಲ್ಲಿ ಜಗತ್ತಲ್ಲಿ ಅಶಾಂತಿ ಹೆಚ್ಚುತ್ತಾ ಇದೆ. ಇಡೀ ದಿನ ಆತ್ಮಗಳು ಅಶಾಂತಿಯಲ್ಲಿರ್ತಾರೆ. ಅವರಿಗೆ ಶಾಂತಿಯ ವೈಬ್ರೇಷನ್ ಶಾಂತಿಯನ್ನ ಅನುಭವ ಮಾಡಿಸುತ್ತೆ ಅಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. जैसे कोई थका हुआ हो उसको आधा घंटा भी आराम का मिलता है तो खुश हो जाता है. ಯಾವ ತರ ಅವ್ರಿಗೆ ಶಾಂತಿಯ ಅನುಭವ ಆಗುತ್ತೆ ಅಂದ್ರೆ ಈಗ ಯಾರೋ ತುಂಬಾ ಸುಸ್ತಾಗಿದ್ದಾರೆ, ಒಂದು ಅರ್ಧ ಗಂಟೆ ಅವ್ರಿಗೆ ವಿಶ್ರಾಂತಿ ಸಿಕ್ಕಿದ್ರು ಎಷ್ಟೊಂದು ಖುಷಿ ಆಗುತ್ತಲ್ಲ. ಆ ತರ ಆತ್ಮಗಳಿಗೂ ಅಶಾಂತಿಯಲ್ಲಿರೋ ಆತ್ಮಗಳಿಗೂ ನಿಮ್ಮ ಶಾಂತಿಯ ವೈಬ್ರೇಷನ್ ಅವ್ರಿಗೆ ಖುಷಿ ಕೊಡುತ್ತೆ. अच्छा किया सभी जगह चाहे छोटे चाहे बड़े सबसे अच्छा किया. सबने अच्छा किया. उमंग जहां है वहां खर्च की कोई बात नहीं है. ಒಳ್ಳೇದು. ಎಲ್ಲಾ ಸ್ಥಾನಗಳಲ್ಲಿ ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಬಾಬಾ ಹೇಳ್ತಾರೆ ಎಲ್ಲದೂ ಒಳ್ಳೇದು. ಚಾಯ್ ಚೋಟೆ ಚಾಯ್ ಬಡೆ ಸಬ್ನೆ ಅಚ್ಚಾ ಕಿಯಾ. ಎಲ್ಲರೂ ಒಳ್ಳೇದು ಮಾಡಿದಿರಿ. ಉತ್ಸಾಹ ಎಲ್ಲಿದೆಯೋ ಅಲ್ಲಿ ಖರ್ಚಿನ ಮಾತೇ ಇಲ್ಲ.
ಬಾಬಾ ಹೇಳೋದು ಎಲ್ಲಿ ಉತ್ಸಾಹ ಸಾಹಸ ಇದೆಯೋ ಅಲ್ಲಿ ಖರ್ಚು ತಾನೇ ಬರುತ್ತೆ. ಇತನಿ ಆತ್ಮೋಂಕೋ ಸಂದೇಶ ತೋ ಮಿಲ್ ಗಯಾ, ಇಷ್ಟು ಆತ್ಮಗಳಿಗಂತೂ ಸಂದೇಶ ಕೊಟ್ಟಿದ್ದೀರಿ. ಆಪ್ಕಾ ಉಲ್ಹನಾ ತೋ ಪೂರಾ ಹುವಾ, ಅಚ್ಚಾ ಹೇ, ನಿಮ್ಮ ಕಂಪ್ಲೇಂಟ್ ಅಂತೂ ಪೂರ್ಣ ಆಯ್ತಲ್ಲ, ಒಳ್ಳೇದಾಯ್ತು. ऐसे बीच बीच में ಪ್ರೋಗ್ರಾಮ್ ಬನಾತೆ ರಹೋ, ಅಂದ್ರೆ ದಾದಿಗಳು ನಮ್ಮ ಹತ್ರ ಬರಲ್ಲ, ಈ ತರ ಕಂಪ್ಲೇಂಟ್ ಇದೆಯಲ್ಲ, ಈಗ ಎಲ್ಲ ಕಡೆ ಚಕ್ಕರ್ ಹಾಕೊಂಡ್ ಬಂದಿದ್ದೀರಿ, ಕಂಪ್ಲೇಂಟ್ ಪೂರ್ಣ ಆಗಿದೆ, ಒಳ್ಳೇದು. ಈ ತರ ಮಧ್ಯದಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರಿ. ಹರೇಕ್ ಶಹರ್ ಅಪ್ನೆ ಅನುಸಾರ ಜೈಸಾ ಭಿ ಕರೆ ವ ಟೀಕ್ ಹೈ. ಅವ್ರು ಮಾಡ್ದಂಗೆ ಇವ್ರು ಮಾಡ್ಬೇಕು, ಇವ್ರು ಮಾಡ್ದಂಗೆ ಅವ್ರು ಮಾಡ್ಬೇಕಂತಲ್ಲ. ಪ್ರತಿ ಒಂದು ಊರು, ದೇಶ, ಸ್ಥಾನ ಎಲ್ಲವೂ ಭಿನ್ನ. ಅಲ್ಲಿ ಅದರ ಅನುಸಾರ ಏನ್ ಮಾಡ್ತಿರೋ ಅದು ಸರಿ. डबल विदेशी बड़ी बहनों से बाप दादा को ग्रुप को बुला के रिफ्रेश करना ये अच्छा लगता है. ಡಬಲ್ ವಿದೇಶಿ ಹಿರಿಯ ಸಹೋದರಿಯರೊಂದಿಗೆ ಬಾಪ್ ದಾದವರು ಗ್ರೂಪ್ ಆಗಿ ಕರೆಸಿ ರಿಫ್ರೆಶ್ ಮಾಡ್ತಾರೆ, ಇದು ಚೆನ್ನಾಗ್ ಅನ್ಸುತ್ತೆ. क्योंकि वहां बहुत दूर दूर रहते हैं, नजदीक आने से एक दो के गुण दिखाई देते हैं. ನಿಮ್ ದೇಶದಲ್ಲಿದ್ರೆ ದೂರ ಇರ್ತೀರಿ, ಬಾಬು ಅವ್ರು ಎಲ್ಲರನ್ನು ಇಲ್ಲಿ ಕರೆಸಿ ಮಧುಬನದಲ್ಲಿ ರಿಫ್ರೆಶ್ ಮಾಡ್ತಾರೆ. ಸಮೀಪ ಬಂದಾಗ್ಲೇ ಒಬ್ಬರದು ಮತ್ತೊಬ್ಬರದು ಗುಣ ಕಾಣಿಸುತ್ತೆ. ದೂರ್ ಮೇ ಪತಾ ನೈ ಪಡ್ತಾ ಹೈ, ತೋ ಏಕ್ ದೋ ಕೋ ದೇಖ್ ಕೆ ಉಮಂಗ್ ಭಿ ಆತಾ ಹೈ. ದೂರ ಇದ್ರೆ ಏನು ಗೊತ್ತಾಗಲ್ಲ, ಸಮೀಪ ಬಂದ್ರೆ ಒಬ್ಬರದು ಮತ್ತೊಬ್ಬರ ವಿಶೇಷತೆಗಳು ಸಮೀಪ ಬರ್ತೀರಾ, ಮತ್ತೆ ಒಬ್ರು ಮತ್ತೊಬ್ಬರನ್ನ ನೋಡಿ ಉತ್ಸಾಹ ಬರುತ್ತೆ. ಒಬ್ರು ಅವ್ರ ಪುರುಷಾರ್ಥ, ಸೇವೆ ಇದೆಲ್ಲ ಹೇಳ್ತಾರೆ, ಅಂದ್ರೆ ಮತ್ತೊಬ್ಬರಿಗೂ ಅದರಿಂದ ಸ್ಫೂರ್ತಿ ಬರುತ್ತೆ. आबू में प्रोग्राम अच्छा लगता है और एक दो में उत्साह भर के संगठन पक्का करते हो, ये अच्छा है. ठीक चल रहा है ना. ಮಧುಬನದಲ್ಲಿ ಪ್ರೋಗ್ರಾಮ್ ಮಾಡ್ತೀರಿ ಅಂದ್ರೆ ಪ್ರತಿ ವರ್ಷನೂ ಎಲ್ಲ ಡಬಲ್ ವಿದೇಶಿಗಳು ಬರ್ತಾರೆ, ರಿಟ್ರೀಟ್ ಆಗುತ್ತೆ, ಪರಸ್ಪರ ಪುರುಷಾರ್ಥದ್ದು ಇಡೀ ವರ್ಷದ ಸೇವೆ ಪ್ಲಾನ್ ಎಲ್ಲ ಮಾಡ್ತಾರಲ್ಲ. ಬಾಬಾ ಹೇಳ್ತಾರೆ ಪ್ರೋಗ್ರಾಮ್ ಬಾಬೋರಿಗೂ ಇಷ್ಟ ಆಗುತ್ತೆ. ಒಬ್ರು ಮತ್ತೊಬ್ಬರಲ್ಲಿ ಉತ್ಸಾಹವನ್ನ ತುಂಬಿ ಸಂಘಟನೆಯನ್ನ ಪಕ್ಕಾ ಮಾಡ್ತೀರಿ. ಎಷ್ಟು ಚೆನ್ನಾಗಿದೆ, ಸರಿ ಇದೆ, ಚೆನ್ನಾಗಿ ನಡೀತಾ ಇದೆ ಅಲ್ವಾ. ಏಕ್ ದೋ ಕೋ ಸಹಯೋಗ ದೇನಾ ಇಸ್ಸೆ ಆಗೆ ಬಡ್ತೆ ಹೈ, ಒಬ್ರು ಮತ್ತೊಬ್ಬರಿಗೆ ಸಹಯೋಗ ಕೊಡ್ತಾ ಹೋಗಿ ಇದರಿಂದ ಮುಂದುವರಿತಾ ಹೋಗ್ತೀರಿ. ಸಮಯ ದೇತೆ ಹೋ ನಾ, ಅಪ್ನಿ ಸೇವಾ ಚೋಡ್ಕೆ ಸಮಯ ದಿಲ್ ಸೆ ದೇತೆ ಹೋ. ಸಮಯ ಕೊಡ್ತೀರಿ ಅಲ್ವಾ, ನೋಡಿ ಅವರವ್ರ ಸೇವಾ ಸ್ಥಾನ ಬಿಟ್ಟು ಸೇವೆ ಬಿಟ್ಟು ಬಂದು ಎಷ್ಟು ಸಮಯ ಇಲ್ಲಿ ಕೊಡ್ತೀರಲ್ವಾ. अपना कार्य पूरा किया, सफलता हुई, अभी भले जाओ. सभी ने अच्छी मदद की, फॉरेन का भी किया, इंडिया का भी किया. ಎಲ್ಲರೂ ಕಾರ್ಯ ಪೂರ್ಣ ಮಾಡಿದಿರಿ, ಸಫಲತೆ ಸಿಕ್ಕಿದೆ, ಈಗ ಬಲೆ ಹೋಗಿ. ಎಲ್ಲರೂ ಚೆನ್ನಾಗಿ ಸಹಯೋಗ ಕೊಟ್ಟಿದ್ದೀರಿ, ವಿದೇಶಿಗಳು ಕೊಟ್ಟಿದ್ದೀರಿ, ಇಂಡಿಯಾದವರು ಕೊಟ್ಟಿದ್ದೀರಿ, ಎಲ್ಲರೂ ಚೆನ್ನಾಗಿ ಪರಸ್ಪರ ಸಹಯೋಗಿಗಳಾಗಿದ್ದೀರಿ. अच्छा, यूपी जोन के सेवादारियों से बाप दादा सभी जोन को कहते, हर एक अपने जोन में एक ऐसा ग्रुप बनाओ जिस ग्रुप में सभी वर्ग के हो. ಬಾಪ್ ದಾದವರು ಎಲ್ಲಾ ಝೋನ್ ಅವರಿಗೂ ಹೇಳ್ತಾರೆ, ಪ್ರತಿಯೊಬ್ರು ನಿಮ್ಮ ಝೋನ್ ಅಲ್ಲಿ ಈ ತರ ಗ್ರೂಪ್ ಮಾಡಿ, ಯಾವ ಗ್ರೂಪ್ ಅಲ್ಲಿ ಎಲ್ಲ ವರ್ಗದವರು ಇರ್ಬೇಕು. जो आपके वर्ग बने हुए हैं सेवा के लिए और हर एक जोन अपने एरिया में हर वर्ग की सेवा कर रहे हो, करते भी रहेंगे. ಏನು ವರ್ಗಗಳು ಮಾಡಿದ್ದಾರೆ, 21 ವರ್ಗಗಳು ಏನಿದೆ ವಿಂಗ್ಸ್, ಬಾಬಾ ಹೇಳ್ತಾರೆ ಇದೆಲ್ಲ ಸೇವೆಗೋಸ್ಕರನೇ ಮಾಡಿರೋದು. ಹಾಗೂ ಪ್ರತಿಯೊಂದು ಝೋನ್ ಅವರು ನಿಮ್ಮ ಏರಿಯಾದಲ್ಲಿ ಪ್ರತಿ ವರ್ಗದವರ ಸೇವೆ ಮಾಡ್ತಾ ಇದ್ದೀರಿ, ಮಾಡ್ತಾನೂ ಇರ್ತೀರಿ. ಲೇಕಿನ್ हर जोन में ऐसा ग्रुप सर्विस का हो जिसमें हर वर्ग का एक हो. ಪ್ರತಿ ಝೋನ್ ಅಲ್ಲೂ ಬಾಬಾ ಹೇಳ್ತಾರೆ ಈ ತರ ಗ್ರೂಪ್, ಸರ್ವಿಸ್ ಗ್ರೂಪ್ ಇರಬೇಕು, ಯಾವುದರಲ್ಲಿ ಪ್ರತಿ ಒಂದೊಂದು ವರ್ಗಕ್ಕೆ ಒಬ್ಬೊಬ್ರು ಇರಬೇಕು. और जहां भी प्रोग्राम करो वहां वह ग्रुप अपने अपने वर्ग को विशेष निमंत्रण दे. ಈಗ ಎಲ್ಲೇ ಪ್ರೋಗ್ರಾಮ್ ಮಾಡ್ತೀರಿ ಅಂದ್ರೆ ಅಲ್ಲಿ ನಿಮ್ಮ ವರ್ಗದವರಿಗೆ ಆ ಗ್ರೂಪಿಗೆ ನಿಮಂತ್ರಣ ಕೊಡಬೇಕು. ಅಂದ್ರೆ ಬಾಬೋರ್ ಎಲ್ಲರನ್ನು, ಎಲ್ಲಾ ವರ್ಗದವರನ್ನು ಬಾಬೋರ್ ಸಮೀಪ ತರ್ಲಿಕ್ಕೆ ಇವೆಲ್ಲ ಯುಕ್ತಿಗಳು. कोई भी वर्ग उलहना नहीं दे, हमें तो संदेश नहीं मिला.
ಯಾವ ವರ್ಗದವರು ಈ ತರ ನಮ್ಗೆ ಹೇಳ್ಬಾರ್ದು, ನಮ್ಗೆ ಸಂದೇಶ ಸಿಕ್ಕಿಲ್ಲ. और हर एक को वैरायटी ग्रुप बने, सेवा भी बढ़ाए, अपने वर्ग की और साथ में हर एक अपना अपना अनुभव सुनाए कि हमारे को इस नॉलेज से क्या मिला और क्या अनुभव कर रहे हैं. ನಾವೇ ಹೇಳ್ತಾರೆ, ಪ್ರತಿಯೊಬ್ಬರು ಏನು ವೆರೈಟಿ ಗ್ರೂಪ್ ಮಾಡಿದಿರಿ ಸೇವೆಯನ್ನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ವರ್ಗದವರು, ನಿಮ್ಮ ಜೊತೆಗಾರರು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಅನುಭವನ ಹೇಳಿ. ನಾವು ಈ ಜ್ಞಾನದಿಂದ ಏನ್ ಪಡ್ಕೊಂಡಿದೀವಿ, ಏನ್ ಅನುಭವ ಮಾಡ್ತಾ ಇದೀವಿ ಅನ್ನೋ ಅನುಭವನ ಹೇಳಿ. तो हर जोन में ऐसे सेवा का ग्रुप तैयार करो. ಈ ತರ ಅನುಭವದಿಂದ ಸೇವೆ ಮಾಡೋ ಗ್ರೂಪ್ ಪ್ರತಿಯೊಂದು ಝೋನ್ ಅಲ್ಲೂ ತಯಾರು ಮಾಡಿ. चाहे भाषण करने का टाइम इतना न भी मिले, लेकिन उनको फंक्शन के समय पीछे लाइन में बिठा के उनका परिचय स्टेज सेक्रेटरी देवे. ನಾವೇ ಹೇಳ್ತಾರೆ, ಬಲೆ ಭಾಷಣ ಮಾಡಕ್ಕೆ ಟೈಮ್ ಅಷ್ಟು ಸಿಗದೆ ಇರ್ಬೋದು, ಆದ್ರೆ ಅಂತಹ ಮಕ್ಕಳನ್ನ ಕಾರ್ಯಕ್ರಮದಲ್ಲಿ ಬಲೆ ಫ್ರಂಟ್ ಲೈನಲ್ಲಿ ಕೂಡ್ಸಕ್ಕಾಗದೆ ಇದ್ರು ಹಿಂದಿನ ಲೈನಲ್ಲಾದ್ರೂ ಅವರನ್ನು ಕೂಡಿಸಿ ಅವ್ರ ಪರಿಚಯನ ಸ್ಟೇಜ್ ಸೆಕ್ರೆಟರಿ ಆದ್ರೂ ಕೊಡ್ಬೇಕು. ಇವ್ರು ಯಾರು, ಬಾಬೋರ್ ಮಕ್ಕಳಾಗಿ ಏನ್ ಅನುಭವ ಮಾಡಿದರೆ, ಏನಾಯ್ತು ಅದನ್ನ ಹೇಳ್ಬೇಕು. एक दो का अनुभव ही रख सकते हो और परिवार में रहते अपना कार्य करते हुए हमारी जीवन कैसे बीती, कैसे बदली. ಒಂದಿಬ್ಬರದಾದ್ರೂ ಅನುಭವನ ಹೇಳ್ಸಿ. ಆ ಪರಿವಾರದಲ್ಲಿ ಇರ್ತಾ ನಮ್ಮ ಕಾರ್ಯ ಮಾಡ್ತಾ ನಮ್ಮ ಜೀವನವನ್ನ ಹೇಗೆ ಪರಿವರ್ತನೆ ಮಾಡ್ಕೊಂಡಿದೀವಿ, ಹೇಗೆ ನಡೀತಾ ಇದೀವಿ. ಅನುಭವ ಚಾನ್ಸ್ ಲೇಕೆ ಟೈಮ್ ಹೋತೋ ಸುನಾವೆ. ಆ ಅನುಭವನ ಅವಕಾಶನ ತಗೊಂಡು ಸಮಯ ಇದ್ರೆ ಹೇಳಿ. ऐसे विशेष ಮೈಕ್ तैयार करो जो सेवा करता रहे. ಈ ತರ ವಿಶೇಷ ಮೈಕ್ ಅನ್ನ ತಯಾರು ಮಾಡಿ ಸೇವೆ ಮಾಡ್ತಾ ಇರ್ಲಿ. अच्छा यूपी ने विशेष ब्रह्मा बाप की पालना लेने का अधिकार प्राप्त किया है. ನಾವೇ ಹೇಳ್ತಾರೆ, ಒಳ್ಳೇದು, ಯುಪಿ ಅವರು ವಿಶೇಷವಾಗಿ ಬ್ರಹ್ಮ ಬಾಬೋರ ಪಾಲನೆ ತಗೊಳ್ಳೋ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡಿದಿರಿ. यूपी में ब्रह्मा के नाम से यादगार भी है. तो यूपी का भाग्ಯ है. ನೋಡಿ, ಯುಪಿನಲ್ಲಿ ಬ್ರಹ್ಮ ಬಾಬೋರ ಹೆಸರಿನ ನೆನಪಾರ್ಥನೂ ಇದೆ. ನಾವೇ ಹೇಳ್ತಾರೆ, ಇದು ಯುಪಿಯವರ ಭಾಗ್ಯ. ಇದು ಜೋ ಜಗದಂಬಾ ಬ್ರಹ್ಮ ಬಾಬಾ ಕಿ ಪಾಲನಾ ಲಿ तो ಪಾಲನಾ ಕಿ ಧರ್ಮಿ ಹಿ. ಯಾವ ಜಗದಂಬೆ ಬ್ರಹ್ಮ ಬಾಬೋರ ಪಾಲನೆನೂ ತಗೊಂಡ್ರು, ಆ ಪಾಲನೆಯ ಭೂಮಿ ಅದು ಯುಪಿ. ಭಾಗ್ಯದ ನಕ್ಷತ್ರ ಬ್ರಹ್ಮ बाप जगदम्बा ने यूपी को वरदान में दिया है. ಭಾಗ್ಯ का ಸಿತಾರ, ಭಾಗ್ಯದ ನಕ್ಷತ್ರವನ್ನ ಬ್ರಹ್ಮ ಬಾಬಾ ಮತ್ತು ಜಗದಂಬ ಅವರು ಯುಪಿಗೆ ವರದಾನದಲ್ಲಿ ಕೊಟ್ಟಿದ್ದಾರೆ. अच्छा अभी दिन प्रतिदिन बाप ने देखा सेवा स्थान और जो भी उप सेवा केंद्र व गीता पाठशालाएं पहले से अभिवृद्धि अच्छी है. ಬಾಬೋರು ದಿನ ಪ್ರತಿದಿನನೂ ನೋಡ್ತಾ ಇರ್ತಾರೆ, ಸೇವಾ ಸ್ಥಾನ, ಉಪಸೇವಾ ಕೇಂದ್ರಗಳು, ಗೀತಾ ಪಾಠಶಾಲೆ ಮೊದಲಿಗಿಂತನೂ ತುಂಬಾ ಚೆನ್ನಾಗಿ ವೃದ್ಧಿ ಮಾಡಿದಿರಿ. ಆದ್ದರಿಂದ ಬಾಪ್ ದಾದವರು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಬಡ್ತೆ ಚಲೋ और ನಂಬರ್ ವೃದ್ಧಿ ಕರ್ನೆ ಮೇ, ಸಂದೇಶ ದೇನೆ ಮೇ ನಂಬರ್ 1 ಬನ್. ಹಿಂಗೆ ವೃದ್ಧಿ ಮಾಡ್ತಾ ಮುಂದುವರಿತಾ ಹೋಗಿ ನಂಬರ್ 1 ವೃದ್ಧಿ ಆಗ್ತಾ ಹೋಗ್ಲಿ, ಸಂದೇಶ ಕೊಡೋದ್ರಲ್ಲೂ ನಂಬರ್ 1 ಆಗಿ. ಒಳ್ಳೇದು, ಬಾಪ್ ದಾದವರಿಗೆ ಖುಷಿ ಇದೆ. ಅವ್ರ ಬಡಾತೆ ಚಲನ, ನೀವು ಇದನ್ನ ವೃದ್ಧಿ ಮಾಡ್ತಾ ಹೋಗ್ಬೇಕು. ಟೀಚರ್ಸಿಗೂ ಶುಭಾಶಯಗಳು. ವೃದ್ಧಿ ಕರ್ ರಹಿ ಹೋ और इससे भी ज्यादा में ज्यादा ವೃದ್ಧಿ ಕರ್ತೆ ರೆಹನ. ವೃದ್ಧಿ ಮಾಡಿದಿರಿ, ಮಾಡ್ತಾ ಇದ್ದೀರಿ, ಇದಕ್ಕಿಂತ ಇನ್ನೂ ಹೆಚ್ಚೆಚ್ಚು ವೃದ್ಧಿ ಮಾಡ್ತಾ ಹೋಗ್ಬೇಕು. ಒಳ್ಳೇದು. अच्छा वरदान, संगठन में सहयोग की शक्ति द्वारा विजयी बनने वाले सर्व के शुभ चिंतक भव. ಸಂಘಟನೆಯಲ್ಲಿ ಸಹಯೋಗದ ಶಕ್ತಿಯಿಂದ ವಿಜಯಿಗಳಾಗವ್ರೆ ಸರ್ವರ ಶುಭ ಚಿಂತಕ ಭವ. यदि संगठन में हर एक दो के मददगार शुभ चिंतक बनकर रहे तो सहयोग की शक्ति का घेराव बहुत कमाल कर सकता है. ಸಂಘಟನೆಯಲ್ಲಿ
ಪ್ರತಿಯೊಬ್ಬರು ಒಬ್ಬರು ಮತ್ತೊಬ್ಬರಿಗೆ ಸಹಯೋಗಿಗಳಾಗಿ ಶುಭ ಚಿಂತಕರಾಗಿದ್ರೆ ಆ ಸಹಯೋಗದ ಶಕ್ತಿಯಿಂದ ಆ ಮುತ್ತಿಗೆಯಿಂದ ಬಹಳ ಚಮತ್ಕಾರಗಳನ್ನ ನೀವು ಮಾಡಿ ತೋರಿಸ್ಬೋದು. आपस में एक दो के शुभ चिंतक सहयोगी बन करके रहो. ನೀವು ಪರಸ್ಪರದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಶುಭ ಚಿಂತಕ ಸಹಯೋಗಿಗಳಾಗಿರಿ. तो माया की हिम्मत नहीं जो इस घेराव के अंदर आ सके. ನಿಮ್ಮ ಆ ಸಂಘಟನೆ ಆ ತರ ಸಹಯೋಗದ ಶಕ್ತಿ ಇದ್ರೆ ಮಾಯೆಗೂ ಸಾಹಸ ಇಲ್ಲ ಈ ಕೋಟೆ ಒಳಗಡೆ ಬರ್ಲಿಕ್ಕೆ. लेकिन संगठन में सहयोगी की शक्ति तब आएगी जब दृढ़ संकल्प करेंगे चाहे कितनी भी बातें सहन करना पड़े लेकिन सामना करके दिखाएंगे, विजयी बन करके दिखाएंगे. बाबा ಹೇಳ್ತಾರೆ ಸಂಘಟನೆಯಲ್ಲಿ ಸಹಯೋಗದ ಶಕ್ತಿ ಯಾವಾಗ ಬರುತ್ತೆ? ಬಾಬಾ ಹೇಳ್ತಾರೆ ಯಾವಾಗ ದೃಢ ಸಂಕಲ್ಪ ಮಾಡ್ತೀರಿ, ಏನ್ ಬೇಕಾದ್ರೂ ಆಗ್ಲಿ, ಏನ್ ಮಾತುಗಳನ್ನ ಸಹನೆ ಮಾಡ್ಕೊಳ್ಬೇಕಾಗೂ ಬರ್ಲಿ, ಎದುರಿಸ್ಬೇಕಾಗಾದ್ರೂ ಬರ್ಲಿ, ಆದ್ರೆ ನಾನು ವಿಜಯಿ ಆಗೇ ತೋರಿಸ್ತೀನಿ. ಬಾಬಾ ಹೇಳ್ತಾರೆ ಈ ದೃಢ ನಿಶ್ಚಯ ಇದ್ರೆ, ಶುಭ ಚಿಂತಕ ಶಕ್ತಿ ಇದ್ರೆ, ಸಂಘಟನೆಯ ಸಹಯೋಗ ಇದ್ರೆ ವಿಜಯಿಗಳಾಗಿ ತೋರಿಸ್ತೀರಿ. ಅಂದ್ರೆ ಬಾಬಾ ಹೇಳೋದು ಸಂಘಟನೆಯಲ್ಲಿ ಸಹಯೋಗದ ಶಕ್ತಿ ಕೋಟೆ ಇದು, ಅದರಿಂದನೇ ವಿಜಯಿಗಳಾಗ್ತೀರಿ. ಆ ಸಂಘಟನೆಯಲ್ಲಿ ಸಹಯೋಗ ಯಾವಾಗ ಕೊಡಕ್ಕಾಗುತ್ತೆ? ಶುಭ ಚಿಂತಕರಾಗಿ. ಸ್ಲೋಗನ್ कोई भी इच्छा अच्छा बनने नहीं देगी इसलिए इच्छा ಮಾತ್ರಂ ಅವಿದ್ಯಾ ಬನು. ಯಾವುದೇ ಇಚ್ಛೆ ನಿಮ್ಮನ್ನ ಒಳ್ಳೆಯವರಾಗ್ಲಿಕ್ಕೆ ಬಿಡೋದಿಲ್ಲ, ಆದ್ದರಿಂದ ಇಚ್ಛಾ ಮಾತ್ರಂ ಅವಿದ್ಯಾ. ಅವ್ಯಕ್ತ ಇಶಾರೆ ಮಹಾನ್ ಆಗ್ಲಿಕ್ಕೆ ಮಧುರತೆ ಹಾಗೂ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. जैसे मीठा खाने और खिलाने से थोड़े समय के लिए मुख मीठा होता है ना. ಹೇಗೆ ಸಿಹಿಯನ್ನ ತಿಂದ್ರೆ ಬೇರೆಯವರಿಗೆ ತಿನ್ಸಿದ್ರೆ ಅದು ಸ್ವಲ್ಪ ಸಮಯ ಬಾಯಿ ಸಿಹಿಯಾಗಿರುತ್ತೆ, ಖುಷಿ ಆಗುತ್ತಲ್ಲ. ऐसे स्वयं ही मीठा बन जाओ तो सदा ही मुख से मधुर बोल रहेंगे. ನೀವು ಸ್ವಯಮೇ ಯಾವುದೋ ಸ್ವೀಟ್ ತಿಂದು ಬಾಯಿ ಸಿಹಿ ಮಾಡ್ಕೊಳ್ಳೋದಲ್ಲ, ನೀವು ಸ್ವಯಮೇ ಸಿಹಿ ಆಗ್ಬಿಡಿ, ಮಧುರ ಆಗ್ಬಿಡಿ, ಸದಾ ನಿಮ್ಮ ಬಾಯಿಂದ ಮಧುರ ಮಾತುಗಳೇ ಬರ್ಲಿ. ಅಸಾ ಮಧುರ್ ಬೋಲ್ ಸ್ವಯಂ ಕೋವಿ ಖುಷ್ ಕರೆಂಗಿ. ಇಂತಹ ಮಧುರ ಮಾತು ಸ್ವಯಮಿಗೂ ಖುಷಿ ಕೊಡುತ್ತೆ, ಬೇರೆಯವರಿಗೂ ಖುಷಿ ಕೊಡುತ್ತೆ. ಹಿಂಗೆ ಸ್ವೀಟ್ ನಾವು ತಿಂದ್ರೆ ನಮಗೂ ಖುಷಿ ಆಗುತ್ತೆ, ಬೇರೆಯವರಿಗೂ ಖುಷಿ ಆಗುತ್ತೆ. ಆ ತರ ಸ್ವಯಂ ಖುಷಿಯಾಗಿರ್ತೀರಿ, ಬೇರೆಯವರಿಗೂ ಖುಷಿ ಆಗುತ್ತೆ. इसी विधि से सदा सर्व का मुख मीठा करते रहो. सदा मीठी दृष्टि, मीठा बोल, मीठा कर्म हो. ಈ ವಿಧಿಯಿಂದ ಸದಾ ಸರ್ವರ ಬಾಯಿನ ಮಧುರ ಸಿಹಿ ಮಾಡ್ತಾ ಹೋಗಿ. ಸದಾ ನಿಮ್ಮ ಮಧುರ ದೃಷ್ಟಿ, ಮಧುರ ಮಾತು, ಮಧುರ ಕರ್ಮ ಇರ್ಲಿ. ಅಂದ್ರೆ ಬಾಬಾ ಹೇಳೋದು ಮಧುರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. ಹೆಂಗೆ ಮಧುರತೆ ಸಿಹಿ ತಿಂದು ತಿನ್ಸೋದ್ರಲ್ಲಿ ಖುಷಿ ಇದೆಯೋ ಅದೇ ವಿಧಿ ನೀವು ಎಲ್ಲರಿಗೂ ಸಿಹಿ ಮಾಡಿ. ಯಾವುದರಿಂದ? ಮಧುರವಾದ ಮಾತು, ಮಧುರವಾದ ದೃಷ್ಟಿ, ಮಧುರವಾದ ಕರ್ಮದಿಂದ ಸಿಹಿ ಮಾಡಿ, ಅವಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಅದಕ್ಕೆ ಸ್ವರಾಜ್ಯದ ರಿಸಲ್ಟ್ ಅನ್ನ ಚೆಕ್ ಮಾಡಿ, ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ಈಗ ಎಷ್ಟು ಅಖಂಡ ರಾಜ್ಯ ಮಾಡ್ತಿರೋ ಅಷ್ಟು ಭವಿಷ್ಯದಲ್ಲೂ ಅಖಂಡವಾದ ರಾಜ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಹಳ ಕಾಲ ಅಂದ್ರೆ ಅಲ್ಲೂ ಬಹಳ ಕಾಲ ರಾಜ್ಯ ಮಾಡ್ತೀರಿ, ಇಲ್ಲಿ ಅಲ್ಪ ಕಾಲ ಅಂದ್ರೆ ಅಲ್ಲೂ ಅಲ್ಪ ಕಾಲ ಆಗುತ್ತೆ. ಮಾಡ್ತೀನಿ, ನೋಡ್ತೀನಿ, ಆಗ್ತೀನಿ ಅಲ್ಲ, ನಾವೇ ಹೇಳ್ತಾರೆ ಈಗಲೇ ಮಾಡಿ. ಈಗೆಷ್ಟು ಒಂದಿರುತ್ತೋ ಆವಾಗ ಅಲ್ಲಿ ಒಂದು ರಾಜ್ಯ, ಒಂದು ಧರ್ಮ ಎಲ್ಲ ಒಂದೇನಿದೆ ಅದರ ಮೇಲೆ. ಸಂಗಮ್ ಯುಗದ ಒಂದೊಂದು ಸೆಕೆಂಡ್ನು ವ್ಯಾಲ್ಯೂಬಲ್ ಇದೆ. ನಾವೇ ಹೇಳ್ತಾರೆ 1 ಸೆಕೆಂಡು ವೇಸ್ಟ್ ಮಾಡಬೇಡಿ, 1 ಗಂಟೆ ಸಮಾನ. ಅಚಾನಕ್ ಪಾಠನ ನಾನು ಹೇಳಿದ್ದೀನಿ ಮಕ್ಕಳೇ, ಆದ್ದರಿಂದ ನೀವು ಯಾವಾಗ ಏನ್ ಬೇಕಾದ್ರೂ ನಿಮ್ಮ ಮುಂದೆ ಪೇಪರ್ ಬರ್ಬೋದು. ಆದ್ದರಿಂದ ಎವರ್ ರೆಡಿ ಆಗಿರಿ. ಅಚ್ಚಾ, ಓಂ ಶಾಂತಿ.